ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ ನಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಆಲ್ರೆಡಿ 2 ಕಾರ್ಡ್ಸ್ ಇದೆ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನೀವು ಇಷ್ಟವಾದ ಪ್ಯಾರನ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಇದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈ ಒಂದು ವಾರದಲ್ಲಿ ಪ್ಯಾನ್ ನಂಬರ್ 1ಗೆ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ಸಿಗುತ್ತೆ ನಿಮ್ಗೆ ನೋಡೋಣ. ಎಸ್, ನಿಮ್ಮ ಇಷ್ಟವಾದ ದೇವರನ್ನ ಮನಸ್ಸಲ್ಲಿ ಪ್ರಾರ್ಥಿಸಿ ಒಂದು ರೀಡಿಂಗ್ ನ ನೋಡಿ ಅಂಡ್ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಪ್ಯಾನಲ್ ನಂಬರ್ 1, ಈ ಒಂದು ವೀಕ್ ಅಲ್ಲಿ ನೀವು ಇಷ್ಟು ದಿವಸ ಯಾವ ಒಂದು ವಿಚಾರವಾಗಿ ಕಾಯ್ತಿದ್ದೀರಾ, ಅದಕ್ಕೆ ಒಂದು ಒಳ್ಳೆ ನಿರ್ಧಾರನ ತಗೊಳ್ತಿದ್ದೀರಾ. ಹಾಗೆ ಯಾವ ಆಪರ್ಚುನಿಟಿಗೋಸ್ಕರ ನಿಮ್ಮ ಬದುಕಲ್ಲಿ ನೀವೇನು ವೇಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತದೆ. ತುಂಬಾನೇ ಒಂದು ಶಾಂತಿಯುತವಾದ ಒಂದು ವಾತಾವರಣ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ನಿಮ್ಮ ಸರೌಂಡಿಂಗ್, ನಿಮ್ಮ ಕುಟುಂಬದ ಸರೌಂಡಿಂಗ್. ಲೆಟ್ಸ್ ಸಿ ಕಾರ್ಡ್ಸ್ ಇಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಏನೋ ನಿಮ್ಮ ಮನಸ್ಸಲ್ಲಿ ಒಂದು ನೋವಿದೆ, ನಿಮ್ಮ ಪ್ರೀತಿಯಲ್ಲಿ ನಾನು ಕಳ್ಕೊಂಡು ಬಿಡ್ತೀನಿ, ಅಥವಾ ನಿಮ್ಮ ಹತ್ರ ಇರೋ ಒಂದು ಇಂಪಾರ್ಟೆಂಟ್ ವಸ್ತು ನನ್ನಿಂದ ದೂರ ಆಗೋಗುತ್ತಾ, ಅಥವಾ ಏನೋ ಒಂದು ರೀತಿ ನೆಗೆಟಿವಿಟಿ ಥಿಂಗ್ಸ್ಗಳೇ ನಿಮ್ಮ ಮೈಂಡಲ್ಲಿ ಬರ್ತಿದೆ. ನೀವು ಯಾವ ವಸ್ತು ಆಗಿರಬಹುದು, ವ್ಯಕ್ತಿನಾಗಿರಬಹುದು, ತುಂಬಾ ಕೇರಿಂಗ್ ಮಾಡ್ತಿದ್ದೀರಾ, ತುಂಬಾ ಭಯ ಪಡ್ತಿದ್ದೀರಾ. ಆ ಭಯದಿಂದ ಹೊರಗಡೆ ಬನ್ನಿ. ಖಂಡಿತ ಈ ಒಂದು ಥಾಟ್ಸ್ ಥಿಂಕ್ ನಿಮ್ಗೆ ಏನಾಗ್ತಿದೆ, ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮ ಮನಸ್ಸಿಗೆ ಆ ಒಂದು ವಿಚಾರನ ತುಂಬಿರಬಹುದು. ಅದ್ರ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿರಬಹುದು. ಹಾಗಾಗಿ ನಿಮ್ಮ ಮನಸ್ಸು ಚಂಚಲತೆ ಆಗಿರಬಹುದು, ಭಯ ಆಗಿರಬಹುದು. ಏನೋ ಒಂದು ರೀತಿ ಮನಸ್ಸಿಗೆ ಸಡನ್ ಆಗಿ ಏನೋ ಒಂದು ಆಲೋಚನೆ ಮಾಡ್ತೀರಾ, ಅದು ತುಂಬಾ ಡಿಪ್ರೆಷನ್ಗೆ ಹೋಗ್ತಿದ್ದೀರಾ, ತುಂಬಾ ಏನೋ ಒಂದು ರೀತಿ ಹಿಂಗೆ ಆಗೋಯ್ತಲ್ಲ, ಹೀಗೆ ಮಾಡ್ಬಿಟ್ಟಲ್ಲ, ಏನಾಗೋಯ್ತು, ಏನಾಯ್ತು, ಇದೇ ರೀತಿಯಾದ ಒಂದು ಗೊಂದಲತೆಯಲ್ಲಿ ಇದ್ದೀರಾ. ಖಂಡಿತ ಏನೋ ಆಗ್ತಿಲ್ಲ, ಏನೋ ಆಗೋದು ಇಲ್ಲ. ಆ್ಯಂಡ್ ಏನು ನೀವು ಅನ್ಕೊಂತಿದ್ದೀರಾ ಅದರಿಂದ ಹೊರಗಡೆ ಬನ್ನಿ. ಬಿಕಾಸ್ ನಿಮ್ಮಲ್ಲಿ ಒಂದಿರೋ ಒಂದು ಚಾಲೆಂಜ್, ನಿಮ್ಮಲ್ಲಿರೋ ಶಕ್ತಿ, ಹಾಗೂ ನೀವು ತೋರಿಸ್ತಿರೋ ಪ್ರೀತಿ, ಹಾಗೂ ನೀವು ತಗೊಳ್ತಾ ಇರೋ ಕೇರಿಂಗ್, ನಿಮ್ಮ ಜವಾಬ್ದಾರಿ ಬಗ್ಗೆ ಗಮನ ಕೊಡಿ. ಖಂಡಿತ ನಿಮಗೆ ಒಂದು ವೀಕಲ್ಲಿ ಬಹಳಷ್ಟು ಸತ್ಯ ಕೂಡ ತಿಳಿತಿದೆ. ಬಹಳಷ್ಟು ಅಬ್ಸರ್ವ್ ಮಾಡಬೇಕಾಗಿದೆ ನಿಮ್ಮ ಸರೌಂಡಿಂಗ್ನ, ನಿಮ್ಮ ಕುಟುಂಬದ ಸದಸ್ಯರನ್ನ, ಹಾಗೂ ನಿಮ್ಮ ಪ್ರೀತಿ ಪಾತ್ರರನ್ನ ಅಬ್ಸರ್ವ್ ಮಾಡಬೇಕಾಗಿದೆ. ಹಾಗೂ ಇನ್ನಷ್ಟು ಇನ್ಫಾರ್ಮೇಶನ್ ನೀವು ಆ ವ್ಯಕ್ತಿಗಳಿಂದ ನೀವು ತಿಳ್ಕೊಳ್ತಿದ್ದೀರಾ. ಟೋಟಲಿ ಒಂದು ರೀತಿ ಬ್ಲ್ಯಾಂಕ್ ಆಗಿದ್ದೀರಾ. ಆ ಬ್ಲ್ಯಾಂಕ್ ಇಂದ ಈಚೆ ಬನ್ನಿ. ಯಾರು ಇಲ್ಲಿ ನೀವು ತುಂಬಾ ಎತ್ತರವಾಗಿ ಬೆಳೀತಿದ್ದೀರಾ, ಅಲ್ಲಿ ಏನಾದ್ರೂ ಒಂದು ನಿಮಗೆ ಬೀಳಿಸ್ಲಿಕ್ಕೆ ಕೆಲವು ವ್ಯಕ್ತಿಗಳು ಅಡೆತಡೆ ಆಗ್ತಿದ್ದಾರೆ. ಆ ಅಡೆತಡೆನ ನೀವು ಹೋಗ್ಲಾಡಿಸ್ಕೋಬೇಕಿದೆ. ಆ ಒಂದು ಡೆಸ್ಟನ್ನ ನೀವು ಕ್ಲೀನ್ ಮಾಡಬೇಕಾಗಿದೆ. ನಿಮ್ಮ ಡೆಸ್ಟಿನಿ ಬಗ್ಗೆ ಗಮನ ಕೊಡಬೇಕಾಗಿದೆ. ಪೈಲ್ ನಂಬರ್ 1. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮ್ಮ ಮೈಂಡಲ್ಲಿ ಏನು ಚಿಂತೆ ಇದೆ, ಖಂಡಿತ ನೀವು ಅದರಿಂದ ಹೊರಗಡೆ ಬಂದರೆ ನಿಮಗೆ ಮುಂದಿನ ದಿನಗಳು, ಈ ಒಂದು ವೀಕಲ್ಲಿ ನಿಮಗೆ ಸಿಗ್ಬೇಕಾಗಿರೋ ಆಪರ್ಚುನಿಟಿ, ನೀವು ನೋಡ್ಬೇಕಾಗಿರೋ ಹೊಸ ಹೊಸ ದಾರಿಗಳ ಬಗ್ಗೆ, ಕನಸುಗಳ ಬಗ್ಗೆ, ನಿಮಗೆ ಸಿಗ್ಬೇಕಾಗಿರುವಂತಹ ಖುಷಿಯಾದ ಟೈಮಿಂಗ್ ನೀವು ಕಳ್ಕೊಳ್ಬಾರ್ದು. ಸೊ ಈ ಒಂದು ನೆಗೆಟಿವಿಟಿ, ಈ ಒಂದು ಥಿಂಕಿಂದ ಈಚೆ ಬನ್ನಿ. ಅದರಿಂದ ಕ್ಲೆನ್ಸ್ ಆಗಿ ಮೆಡಿಟೇಷನ್ ಮಾಡಿ ಆ್ಯಂಡ್ ಹೆಚ್ಚು ವಾಟರ್ನ ಕುಡೀರಿ. ಪೈಲ್ ನಂಬರ್ 1. ಯಾಕೆ ಈ ಒಂದು ವೀಕಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿದೆ. ಯಾಕೆಂದರೆ ಈಟ್ ಬಾಡಿ ಆಗ್ತಿದೆ ಒಂದು ವೀಕಲ್ಲಿ. ನಿಮಗೆ ಈಟ್ ಹೆಚ್ಚು, ನೀವು ಊಟ ಮಾಡ್ತಿರೋ ಆಹಾರ ಕೂಡ ಸ್ವಲ್ಪ ನಿಮಗೆ ಏರುಪೇರು, ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ಹೆಚ್ಚು ವಾಟರ್ನ ಕುಡೀರಿ. ಆ್ಯಂಡ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ನೀವು ಮಾಡ್ತಿದ್ದೀರಾ. ನಿಮ್ಗೇನು ಆ ಒಂದು ಸಿಚುವೇಶನ್ಗೆ ನಿರ್ಧಾರ ತಗೋಬೇಕು ಅಂತ ಅನ್ಸುತ್ತೆ
ಅದನ್ನ ಮಾಡಿ. ನಿಮ್ಗೇನು ಮಾತಾಡಬೇಕು ಅನ್ಸುತ್ತೆ ಅದನ್ನ ಮಾತಾಡಿ. ನಿಮ್ಗೇನು ತಿನ್ಬೇಕು ಅನ್ಸುತ್ತೆ ಅದನ್ನ ತಿನ್ನಿ. ನಿಮ್ಗೆ ಹೇಗಿರ್ಬೇಕು ಅನ್ಸುತ್ತೆ ಈ ಒಂದು ವೀಕ್, ಖಂಡಿತ ಆ ರೀತಿಯಾಗಿರಿ. ಲಾಟ್ಸ್ ಆಫ್ ಎಂಜಾಯ್ಮೆಂಟ್ ನಿಮಗೆ ಸಿಗ್ತಿದೆ. ಆ ಎಂಜಾಯ್ಮೆಂಟ್ಸ್ನ ನೀವು ಚಿಂತೆ ಮಾಡ್ತಾ ಇರೋದ್ರಿಂದ ಹೊರಗಡೆ ಬಂದರೆ ಮಾತ್ರ ನೀವು ಅದನ್ನು ನೋಡ್ಲಿಕ್ಕಾಗೋದು. ಪಾಯಿಂಟ್ ನಂಬರ್ 1, ಎಸ್, ನಿನ್ನ ಪ್ರೀತಿನ ಯಾರಾದರೂ ಕಸ್ಕೋತಿದ್ದಾರಾ? ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾದರೂ ಆಗ್ತಿದ್ಯಾ? ಈ ರೀತಿ ಗೊಂದಲತೆನ ಈಚೆ ಬರಬೇಕಾಗಿದೆ. ಖಂಡಿತ ನಿಮ್ಮ ಸರೌಂಡಿಂಗ್, ನಿಮ್ಮ ಬದುಕಿನ ಸರೌಂಡಿಂಗ್ ಅಲ್ಲಿ ಬಹಳಷ್ಟು ವ್ಯಕ್ತಿಗಳು ಸಮಸ್ಯೆಗಳನ್ನ ಮಾಡಿದ್ದಾರೆ ಕೂಡ. ಆ ಸಮಸ್ಯೆಯಿಂದ ನೀವು ನಿವಾರಣೆ ಮಾಡ್ಕೊಂಡಿದ್ದೀರಾ ಕೂಡ, ಹಾಗೂ ಅದರಿಂದ ನೀವು ಕ್ಲೆನ್ಸ್ ಆಗಿದ್ದೀರಾ ಕೂಡ. ಮತ್ತೆ ಆ ವ್ಯಕ್ತಿಗಳು ನಿಮಗೆ ಸಮಸ್ಯೆನ ಮಾಡ್ತಿದ್ದಾರೆ, ಭಯ ಆಗ್ತಿದೆ, ಚಿಂತೆ ಆಗ್ತಿದೆ, ನೆಗೆಟಿವಿಟಿ ಕನಸು ಬೀಳ್ತಿದೆ. ಹೆಚ್ಚು ನಿಮ್ಮ ಕನಸಲ್ಲಿ ವಾಟರ್ನೇ ನೋಡ್ತಿದ್ದೀರಾ, ಅಥವಾ ನೀವು ವಾಟರ್ ಅಲ್ಲಿ ಬೀಳೋ ತರ ನೋಡ್ತಿರಬಹುದು, ಅಥವಾ ಬೆಂಕಿ ನಿಮ್ಮ ಸುಡ್ತಾ ಏನಾದರೂ ನೀವು ಕೈಗೆ ಸುಟ್ಕೊಳ್ಳೋದು, ಏನಾದ್ರು ಈ ರೀತಿ ಅವಘಡಗಳನ್ನ ನೀವು ನೋಡ್ತಿರಬಹುದು. ಈ ರೀತಿ ಆಗ್ತಿದೆ ನಿಮಗೆ. ಸೊ ಈ ರೀತಿ ನಿಮಗೆ ನೆಗೆಟಿವಿಟಿ ಕನಸು ಬರ್ತಿದೆ. ಇದನ್ನ ನೀವು ಕ್ಲೆನ್ಸ್ ಮಾಡ್ಕೋಬೇಕಿದೆ. ಪಾಯಿಂಟ್ ನಂಬರ್ 1, ನೀವು ನಂಬಿರೋ ದೈವ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಖಂಡಿತ ನೀವು ಹೆಚ್ಚು ಆ ಒಂದು ಸ್ಥಳದಲ್ಲಿ ಕೂತು ಪ್ರಾರ್ಥನೆ ಮಾಡಿ, ಹಾಗೂ ನಿಮ್ಮ ಕೈಯಿಂದ ಏನಾದರೂ ಆ ಒಂದು ಸ್ಥಳದಲ್ಲಿ ಯಾರಿಗಾದ್ರೂ ಏನಾದರೂ ದಾನನ ಮಾಡಿ. ಖಂಡಿತ ಇನ್ನಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಹಾಗೂ ನಿಮಗಾಗಿನೂ ನೆಗೆಟಿವಿಟೀಸ್, ನಿಮಗೆ ಸಿಗ್ತಾ ಇರೋ ಸೂಚನೆಗಳು, ನಿಮಗಾಗ್ತಿರೋ ಹಿಂಸೆಗಳು, ನಿಮಗಾಗ್ತಿರೋ ಚಿಂತನೆಗಳು, ನಿಮಗಾಗ್ತಿರೋ ಭಯಗಳು, ಇವೆಲ್ಲವೂ ನೀವು ಹೋಗ್ಲಾಡಿಸ್ಕೊಳ್ಳಿಕ್ಕೆ ಈ ಒಂದು ವೀಕ್ ತುಂಬಾನೇ ನಿಮಗೆ ಆ ಒಂದು ನೆಗೆಟಿವಿಟಿಯಿಂದ ಸಂಪೂರ್ಣವಾಗಿ ನೀವು ಈಚೆ ಬರ್ತಿದ್ದೀರಾ. ಆ ನೆಗೆಟಿವಿಟೀಸಿಂದ ನೀವು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಒಳ್ಳೆ ದಾರಿ ಕೂಡ ಸಿಗ್ತಿದೆ. ಒಂದು ಶಕ್ತಿಯ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ನೀವು ಹೋಗದೆ ಹೋದ್ರೂ ಆ ತಾಯಿ ನಿಮ್ಮನ್ನ ಕರೆಸ್ಕೋತಿದ್ದಾರೆ. ಆ ಶಕ್ತಿ ದೇವಸ್ಥಾನಕ್ಕೆ ನೀವು ಹೋಗೋದ್ರಿಂದ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಕುಟುಂಬದಲ್ಲಿ ಏನ್ ಭಯ ನೀವು ನೋಡ್ತಿದ್ದೀರಾ ಅದು ನಿಮ್ಮಿಂದ ಹೋಗ್ಲಾಡ್ತಿದೆ. ಸೊ ಇಲ್ಲಿ ನಿಮಗೆ ಏನ್ ನೆಗೆಟಿವಿಟಿ ಮಾಡಿದ್ದಾರೆ ಅದು ಪ್ರಾಣಿನ ಬಲಿ ಕೊಟ್ಟೆ ಮಾಡಿರುವಂತಹ ನೆಗೆಟಿವಿಟಿ ಆಗಿದೆ. ಖಂಡಿತ ಆ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಅಂಡ್ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಾಗೆ ಏನ್ ಸಮಸ್ಯೆಗಳಾಗಿತ್ತು, ಆ ಒಂದು ಪೇನ್ ಇಂದ ನೀವು ಬಳಲ್ತಿದ್ರೆ ಅದರಿಂದ ಕೂಡ ನಿಮ್ಗೆ ಸಡನ್ ಆಗಿ ರಿಲೀಸ್ ಸಿಗದೆ ಹೋದ್ರು ಈ ಒಂದು ವೀಕಲ್ಲಿ ಒಂದು ಶಾಂತಿನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಅಂಡ್ ಯಾರು ನಿಮ್ಗೆ ಮಾಡಿದ್ದಾರೆ ನೆಗೆಟಿವಿಟಿ, ಅಥವಾ ಯಾರಾದ್ರೂ ಅವರ ಒಂದು ದೋಷನ ಕಳೆದುಕೊಳ್ಳಿಕ್ಕೆ ಏನಾದ್ರು ನೆಗೆಟಿವಿಟಿ ಮಾಡಿ ದಾರಿಯಲ್ಲಿ ಹಾಕಿರೋದನ್ನ ನೀವು ಕೂಡ ದಾಟಿರಬಹುದು, ಅಥವಾ ಅದು ಗೊತ್ತಿಲ್ಲದೆ ನೀವು ತುಳಿದಿರಬಹುದು. ಸೊ ನೀವು ಅದನ್ನ ಕ್ಲೆನ್ಸ್ ಮಾಡ್ಕೋಬೇಕಾಗಿದೆ. ಪಾಯಿಂಟ್ ನಂಬರ್ 1, ಅಂಡ್ ಯಾರು ನಿಮ್ಮ ಸರೌಂಡಿಂಗ್ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಹೆಚ್ಚು ಪ್ರೀತಿನ ತೋರಿಸ್ತಿದ್ದಾರೆ ಆ ವ್ಯಕ್ತಿನೇ ನಿಮ್ಗೆ ಹೆಚ್ಚಿನ ತೊಂದರೆಗೆ ಸಿಗಾಕ್ಸಿರಬಹುದು, ಹೆಚ್ಚು ನೆಗೆಟಿವಿಟಿ ಮಾಡಿರಬಹುದು. ಹಾಗೂ ಆ ವ್ಯಕ್ತಿಯ ಇನ್ನೊಂದು ಮುಖವಾಡ ನಿಮ್ಗೆ ಗೊತ್ತಾಗ್ತಿದೆ. ಈ ಒಂದು ವೀಕಲ್ಲಿ ತುಂಬಾ ನಂಬಿದ್ರಿ, ತುಂಬಾ ಇಷ್ಟಪಟ್ಟಿದ್ರಿ ಆ ವ್ಯಕ್ತಿನ. ಆ ವ್ಯಕ್ತಿಯಿಂದನೇ ನಿಮ್ಗೆ ಈ ಒಂದು ಪೇನ್ ಆಗ್ತಿದೆ. ಎಸ್, ಟೋಟಲಿ ನೀವು ಚೆನ್ನಾಗಿರ್ಬಾರ್ದು ಅಂಡ್ ನಿಮ್ಮ ಮಾತನ್ನ ಯಾರು ಕೇಳಬಾರ್ದು. ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ಡಿಸಪಾಯಿಂಟೆಡ್ ಸುದ್ದಿಗಳೇ ಆಗ್ತಿರ್ಬೇಕು ಅನ್ನೋ ಒಂದು ಕೆಟ್ಟ ಒಂದು ಆಲೋಚನೆಯಿಂದ ಮಾಡಿರುವಂತಹ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಅಂಡ್ ನಿಮ್ಮ ಸ್ಟಮಕ್ಗೆ ಸಂಬಂಧಪಟ್ಟಾಗೂ ಕೂಡ ನೀವು ಸೇವಿಸ್ತಿರೋ ಆಹಾರ ಕೂಡ ನಿಮಗೆ ಡೈಜೆಸ್ಟ್ ಆಗ್ತಿಲ್ಲ, ತುಂಬಾ ಸ್ಟಮಕ್ ಪೇನ್ ಬರ್ತಿದೆ. ಒಂದ್ ದಿವಸ ಇದ್ದಂಗೆ ಇನ್ನೊಂದ್ ದಿವಸ ನೀವು ಇರಕ್ಕಾಗ್ತಿಲ್ಲ, ಆರಾಮಾಗಿ ಇರಕ್ಕಾಗ್ತಿಲ್ಲ, ನೆಮ್ಮದಿ ನಿಮಗೆ ಸಿಗ್ತಿಲ್ಲ. ಏನ್ ಮಾಡ್ಬೇಕು, ನಾನು ಈ ಒಂದು ಸಂದರ್ಭದಿಂದ ನಾನು ಈಚೆ ಹೋಗ್ಬೇಕು, ಈ ಒಂದು ಸಿಚುವೇಶನ್ ಇಂದ ನಾನು ಈಚೆ ಹೋಗ್ಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವೇಕಲ್ಲಿ ನಿಮ್ಗೆ ತಾಯಿಯ ದರ್ಶನ ಕೂಡ ಆಗ್ತಿದೆ, ಹಾಗೂ ಆ ಒಂದು ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ ನಿಮ್ಮ ಕುಟುಂಬದ ಸಮೇತ. ಖಂಡಿತ ನಿಮ್ಮ ಒಂದು ಏನೇ ಪ್ರಾಬ್ಲಮ್ಸ್ ಇರಲಿ ಆ ತಾಯಿ ಅದನ್ನ ನಿಮ್ಮಿಂದ ನಿವಾರಣೆ ಮಾಡ್ತಿದ್ದಾರೆ. ಎಸ್, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ಕೂಡ ತುಂಬಾ ತೊಂದರೆಗಳನ್ನ ಮಾಡಿದ್ದಾರೆ, ಹಾಗೂ ಯಾರು ನಿಮಗೆ ಕೆಟ್ಟ ದೃಷ್ಟಿನ ಇಟ್ಟಿದ್ದಾರೆ ನಿಮ್ಮನ್ನ ಅವ್ರ ಲೈಫಿಗೆ ಪಡ್ಕೋಬೇಕು ಅಂತ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನ್ ನೆಗೆಟಿವಿಟಿ ಆಗಿದೆ
ಅದಕ್ಕೆ ಬಹಳಷ್ಟು ಉದಾಹರಣೆಗಳು, ಬಹಳಷ್ಟು ನಿಮಗೆ ಸತ್ಯಗಳು ತಿಳಿತಿದೆ. ಇದಕ್ಕೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನೀವು ಖಂಡಿತ ತಿಳ್ಕೊಳ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ ತಿಳ್ಕೊಂಡಾದ್ಮೇಲೆ ಇನ್ನಷ್ಟು ನಿಮ್ಗೆ ಆಘಾತ ಆಗ್ತಿದೆ. ಈ ವ್ಯಕ್ತಿ ಈ ರೀತಿ ಮಾಡಿಬಿಟ್ಟಿದ್ದಾರೆ, ನನಗೆ ಈ ವ್ಯಕ್ತಿನ ನಾನು ತುಂಬಾ ನಂಬಿದೆ ಅಂತ. ಖಂಡಿತ ನಿಮ್ಮನ್ನ ಕೆಳಗಡೆ ಬೀಳಿಸ್ತಿಲ್ಲ. ಕೃಷ್ಣ ಪರಮಾತ್ಮ ನಿಮ್ಮನ್ನ ಕೈ ಎತ್ತಿ ಹಿಡಿತಿದ್ದಾರೆ, ಒಂದು ಸ್ಟ್ರಾಂಗ್ ಮೆಸೇಜ್ನ ಕೊಡ್ತಿದ್ದಾರೆ, ಹಾಗೂ ನಿಮ್ಮ ಸರೌಂಡಿಂಗ್ನ ಪಾಸಿಟಿವ್ ಆಗಿ ಇಟ್ಟಿದ್ದಾರೆ. ನಿಮ್ಮ ಕೈ ಹಸ್ತದಿಂದ ತುಳಸಿಗೆ ನೀರನ್ನು ಹಾಕಿ, ಹಾಗೂ ನಿಮ್ಮ ಸರೌಂಡಿಂಗ್ ಇರೋ ಗಿಡಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಆ್ಯಂಡ್ ನಿಮಗೇನು ನೆಗೆಟಿವಿಟಿ ಆಗ್ತಿದೆ, ನೀವೇನು ಗಿಡಗಳಿಗೆ ನೀರು ಹಾಕ್ತಿದ್ದೀರ, ಆ ಗಿಡಗಳೇನಾದರೂ ನೀವು ಹಾಕದ ಮೇಲಿಂದ ಗಿಡಗಳು ಹೊರಡ್ತಿದ್ರೆ ಖಂಡಿತ ನಿಮ್ಮ ನೆಗೆಟಿವಿಟಿ ಆಗಿದೆ. ಆ ನೆಗೆಟಿವಿಟಿಯಿಂದ ನೀವು ಈಚೆ ಬರಲಿಕ್ಕೆ ಕೃಷ್ಣ ಪರಮಾತ್ಮ ಅವಕಾಶ ಮಾಡಿಕೊಡ್ತಿದ್ದಾರೆ, ದಾರಿ ತೋರಿಸ್ತಿದ್ದಾರೆ. ಆ್ಯಂಡ್ ನಿಮ್ಮನ್ನು ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಎಸ್, ಹೆಚ್ಚು ಫೆದರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ಶಿವನ ಆಶೀರ್ವಾದ, ಪಾರ್ವತಿ ದೇವಿಯ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ನರಸಿಂಹಸ್ವಾಮಿಯ ಆಶೀರ್ವಾದವೂ ಕೂಡ ಹೆಚ್ಚಾಗಿದೆ. ನರಸಿಂಹಸ್ವಾಮಿ ಬಂದಿರೋದು ನಿಮಗೆ ಒಂದು ಸತ್ಯನ ತಿಳಿಸ್ಲಿಕ್ಕೆ, ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ, ಹಾಗೂ ನಿಮಗೆ ಯಾರು ನೋವು ಮಾಡಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಮಾಡಲಿಕ್ಕೆ ನರಸಿಂಹಸ್ವಾಮಿ ಬಂದಿದ್ದಾರೆ. ಎಸ್, ನೀವು ತುಂಬಾ ದಿವಸದಿಂದ ಅನ್ಕೊಂತಿರಬಹುದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ. ನಿಮ್ಮ ಕೈಯಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ, ಯಾಕೋ ನಿಮಗೆ ಮನಸ್ಸು ಚಂಚಲತೆ ಅನ್ಸಿರ್ಬೋದು. ಈ ಒಂದು ವೀಕಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಜೊತೆಗೆ ನಿಮಗೆ ಏನು ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆಗೆಟಿವಿಟಿ ಆಗಿದೆ, ಆ ಒಂದು ನೆಗೆಟಿವಿಟಿ ಯಾರಾದರೂ ಸ್ತ್ರೀಯಿಂದ ಆಗಿದೆ, ಆ ಒಂದು ಸ್ತ್ರೀಯ ಈ ಒಂದು ವೀಕಲ್ಲಿ ಆ ವ್ಯಕ್ತಿಗೆ ತುಂಬಾನೇ ಅವಘಡಗಳಾಗ್ತಿದೆ, ತುಂಬಾನೇ ಹಿಂಸೆ ಆಗ್ತಿದೆ, ತುಂಬಾನೇ ಅವ್ರಿಗೆ ಚರ್ಮದ ಸಮಸ್ಯೆಗಳು ಹೆಚ್ಚಾಗ್ತಿರಬಹುದು. ಹಾಗೆ ಅವರ ಮನೆಯಲ್ಲಿ ತುಂಬಾನೇ ವ್ಯಾಜ್ಯಗಳನ್ನ ನೀವು ಆ ಸುದ್ದಿನ ನೀವು ಕೇಳ್ತಿರಬಹುದು. ನಿಮ್ಗೇನು ನೆಗೆಟಿವಿಟಿ ಮಾಡಿದ್ದಾರೆ ನಿಮ್ಮ ದಾಂಪತ್ಯ ಜೀವನಕ್ಕೆ, ಆ ಒಂದು ಅವಘಡಗಳು ಏನಾಗ್ತಿದೆ ಅವ್ರಿಗೆ, ಅದನ್ನ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಅದು ನಿಮ್ಮ ಕಿವಿಗೆ ಬೀಳ್ತಿದೆ ಆ ಸುದ್ದಿಗಳು. ಫೈಲ್ ನಂಬರ್ 1, ನೀವು ನಂಬಿರೋ ದೇವಶಕ್ತಿಗೆ ಹಾಗೂ ನೀವು ನಂಬಿರೋ ನಿಮ್ಮ ಗ್ರಾಮ ದೇವತೆಗೆ ನಿಮ್ಮ ಕೈ ಹಸ್ತದಿಂದ ಹೂವನ್ನ ಸಂಕಲ್ಪನೆ ಮಾಡಿಕೊಡಿ. ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಆ ಅಮ್ಮನಿಗೆ ಒಪ್ಪಿಸಿ, ಖಂಡಿತ ನಿಮಗೆ ಆ ಒಂದು ನೋವಿಂದ ಈಚೆ ಕರ್ಕೊಂಡ್ ಬರ್ತಿದ್ದಾರೆ. ಅದೊಂದು ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ. ದೇವರು ನಿಮ್ಮನ್ನ ಹೆಚ್ಚು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ನೀವು ನಂಬಿರೋ ದೈವ ಶಕ್ತಿ ನಿಮ್ಮನ್ನ ಡೌನ್ ಅಪ್ ಮಾಡ್ಲಿಕ್ಕೆ ಬಿಡ್ತಿಲ್ಲ. ಪಾಯಲ್ ನಂಬರ್ 1, ತುಂಬಾ ಮಾನಸಿಕವಾಗಿ ತುಂಬಾ ಕುಗ್ಗಿದ್ದೀರಾ, ತುಂಬಾ ತಲೆ ಕೆಡಿಸ್ಕೊತಿದ್ದೀರಾ, ತುಂಬಾ ಟ್ಯಾಬ್ಲೆಟ್ಸ್ನ ತಗೋತಿದ್ದೀರಾ, ಹಾಗೆ ತುಂಬಾನೇ ಶಿವರಿಂಗ್ ಆಗ್ತಿದೆ ನಿಮ್ಮ ಹ್ಯಾಂಡ್ಸ್, ಬಾಡಿ, ಸಮಥಿಂಗ್ ನಿಮ್ಗೆ ದೇಹದಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ. ಒಂದು ನಿವಾರಣೆನ ನೀವು ಮಾಡ್ಕೋತಿದ್ದೀರಾ. ಈ ಒಂದು ವೀಕಲ್ಲಿ ಆರತಿ ಕುಡಿಯೋಕ್ಕೆ ಹೋಗಿ ನಿಮ್ಮ ಒಂದು ಏನ್ ನಿಮ್ಗೆ ಪ್ರಾಬ್ಲಮ್ಸ್ ಆಗ್ತಿದೆ ಆ ತಾಯಿಗೆ ಒಪ್ಪಿಸಿ ನೀವು ಕ್ಲೆನ್ಸ್ ಆಗಿ ಖಂಡಿತ ಈ ಒಂದು ನಿವಾರಣೆಯಿಂದ ನೀವು ಈಚೆ ಬರ್ತಿದ್ದೀರಾ. ಫೈಲ್ ನಂಬರ್ 1, ನಿಮ್ಮ ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ ಖಂಡಿತ ಈ ಒಂದು ವೀಕಲ್ಲಿ ಮ್ಯಾರೇಜ್ ಪ್ರಪೋಸಲ್ ಏನೇ ಅಡೆತಡೆ ಆಗಿರ್ಲಿ, ಹೊಸ ಪ್ರಪೋಸಲ್ ನಿಮ್ಗೆ ಬರ್ತಿದೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ಕೂಡ ನಿಮ್ಮ ಲೈಫ್ಗೆ ಏನ್ ನಿಮ್ಮ ಪ್ರೀತಿಯಲ್ಲಿ ಬ್ರೇಕ್ ಡೌನ್ ಆಗಿದೆ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ಮತ್ತೆ ಹಿಂತಿರುಗಿ ಬರ್ತಿದ್ದಾರೆ. ನಿಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ತಿದ್ದಾರೆ, ನಿಮ್ಮನ್ನ ಹೆಚ್ಚು ಗೌರವಿಸ್ತಿದ್ದಾರೆ. ರಾಧೆ ಕೃಷ್ಣನ ಜೋಡಿ ಹೇಗಿದೆ ಆ ರೀತಿಯಾದ ಜೋಡಿ ನಿಮ್ದಾಗ್ತಿದೆ. ಫೈಲ್ ನಂಬರ್ 1, ಹಾಗೆ ರಿಂಗ್ ಕೂಡ ನಿಮ್ಗೆ ಗಿಫ್ಟ್ ಆಗಿ ಸಿಗ್ತಿದೆ. ನಿಮ್ಮ ಒಂದು ಭವಿಷ್ಯನ ಭಗವಂತ ರೂಪಿಸಿದ್ದಾರೆ. ನಿಮ್ಮ ಶತ್ರುಗಳೆಲ್ಲ ಅವರೇನೇ ನಿಮಗೆ ಅಡೆತಡೆನ ಮಾಡಿರ್ಲಿ, ಆ ಅಡೆತಡೆಗಳಿಂದ ನೀವು ನಿವಾರಣೆ ಆಗ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಗೆ ಕಾಲು ಗೆಜ್ಜೆಗಳು ಎಲ್ಲಾದ್ರೂ ನೀವು ನಡೆದಾಡೋ ದಾರಿಯಲ್ಲೋ ಅಥವಾ ನಿಮ್ಮ ಮನೆಗೆ ಯಾರಾದ್ರೂ ಅತಿಥಿಯಾಗಿ ಬಂದು ಅಲ್ಲಿ ಆ ಗೆಜ್ಜೆಗಳನ್ನ ಬಿಡಬಹುದು, ಅಥವಾ ನೀವು ನಡೀತಾ ಇರೋ ದೇವಸ್ಥಾನದಲ್ಲೂ ಎಲ್ಲಾದ್ರೂ ನಿಮ್ಗೆ ಗೆಜ್ಜೆಗಳು ಕಾಣಿದ್ರೆ ಆ ಗೆಜ್ಜೆಗಳನ್ನ ನೀವು ತಗೊಳ್ಬೇಡಿ, ಅದನ್ನ ನೀವು ಮುಟ್ಟಬೇಡಿ. ಬಿಕಾಸ್ ಆಫ್ ಅದನ್ನ ನೀವು ತಗೊಳ್ಳೋದ್ರಿಂದ ಸ್ವಲ್ಪ ನಿಮ್ಗೆ ಅದರಿಂದ ನೆಗೆಟಿವಿಟಿ ಆಗಬಹುದು. ಅವರ ಒಂದು ಕಷ್ಟ ತೀರ್ಲಿ ಅಂತ ಅದನ್ನ ಬಿಸಾಕಿರಬಹುದು, ಅದನ್ನ ನೀವು ತಗೊಳ್ಲಿಕ್ಕೆ ಹೋಗ್ಬೇಡಿ. ಫೈಲ್ ನಂಬರ್ 1, ಇಲ್ಲಿ ನನ್ಗೆ ಏನು ಎನರ್ಜಿನ ತೋರಿಸ್ತಿದ್ದಾರೆ ಹೇಳ್ತಿದ್ದಾರೆ, ನಾನು ಅದನ್ನ ನಿಮ್ಗೆ ತಿಳಿಸ್ತಿದ್ದೀನಿ. ಫೈಲ್ ನಂಬರ್ 1, ಅಂಡ್ ನಿಮ್ಮ ಹಣೆಯಲ್ಲಿ
ಈ ಒಂದು ವೀಕಲ್ಲಿ ಅಂಜನನ ಇಟ್ಕೊಳ್ಳಿ. ಆಂಜನೇಯನ ರಕ್ಷಣೆ ಹೆಚ್ಚಾಗಿದೆ. ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ವರಿ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಮಕ್ಕಳು ನಿಮ್ಮ ಮಾತಿನ ಕೇಳದೆ ಮನೆ ಬಿಟ್ಟು ಹೋಗಿದ್ದಾರೆ. ಅದರಿಂದ ಡಿಸಪಾಯಿಂಟ್ ಆಗಿದ್ದೀರಾ, ತುಂಬ ನೊಂದಿದ್ದೀರಾ, ಆರೋಗ್ಯ ಕೂಡ ಕೆಟ್ಟೋಗಿದೆ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ವಾಪಸ್ ಬರ್ತಿದ್ದಾರೆ, ನಿಮ್ಮನ್ನ ಟೇಕ್ ಕೇರ್ ಮಾಡ್ತಿದ್ದಾರೆ, ಜವಾಬ್ದಾರಿನ ತಗೋತಿದ್ದಾರೆ, ನಿಮಗೆ ಉಡುಗೊರೆ ಕೂಡ ಕೊಡ್ತಿದ್ದಾರೆ, ಹಾಗೂ ನಿಮಗೆ ಪ್ರಾಮಿಸ್ ಕೂಡ ಮಾಡ್ತಿದ್ದಾರೆ, ಹಾಗೂ ನಿಮ್ಮನ್ನ ಸದಾ ನಗ್ನಗ್ತಾ ಇರಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮ ಮಕ್ಕಳಿಗೆ ಹೆಚ್ಚಾಗಿದೆ. ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಆ್ಯಂಡ್ ನಿಮ್ಮ ಮಾತಿನ ಮೀರದೆ ಮುಂದೆ ನೀವು ಇಟ್ಟಿರೋ ದಾರಿಯಲ್ಲಿ, ನೀವು ತೋರಿಸೋ ದಾರಿಯಲ್ಲಿ ನಿಮ್ಮ ಮಕ್ಕಳು ನಡೀತಿದ್ದಾರೆ. ಪಾಯಿಂಟ್ ನಂಬರ್ 1, ಯಾರು ತುಂಬಾ ಚಿಂತೆ ಮಾಡ್ತಿದ್ದೀರಾ, ನಿಮ್ಮ ಮಕ್ಕಳು ಮನೆ ಬಿಟ್ಟು ಹೋಗಿದ್ದಾರೆ, ನಿಮ್ಮ ಮಾತು ಕೇಳದೆ ಜಗಳ ಮಾಡಿ ವಾಪಸ್ ನಿಮ್ಮ ಮನೆಗೆ ಬರ್ತಿದ್ದಾರೆ. ಈ ರೀತಿ ಆಗಿರೋ ಸಮಸ್ಯೆಗಳಿಗೆ ನಿಮಗೆ ಈ ಒಂದು ವೀಕಲ್ಲಿ ಖಂಡಿತ ಅಮಾವಾಸ್ಯೆ ಆದ್ಮೇಲಿಂದ ಬಹಳಷ್ಟು ಚೇಂಜಸ್ ಇದೆ. ನೀವು ಪಾರ್ವತಿ ಪರಮೇಶ್ವರರ ಆಶೀರ್ವಾದನ ಪಡ್ಕೊಳ್ಳಿ. ಖಂಡಿತ ಈ ಒಂದು ನಿವಾರಣೆಯಿಂದ ನೀವು ಈ ಒಂದು ಕ್ಲೆನ್ಸಿಂಗ್, ಈ ಒಂದು ನೆಗೆಟಿವಿಟಿಯಿಂದ ನೀವು ಕ್ಲೆನ್ಸ್ ಆಗ್ತಿದ್ದೀರಾ. ಪಾಯಿಂಟ್ ನಂಬರ್ 1, ನೀವು ಮಾತಾಡ್ತಿರೋ ಮಾತಲ್ಲಿ ಯಾಕೋ ತೊದಲ್ತಿದೆ, ಧೈರ್ಯ ಸಾಲ್ತಿಲ್ಲ, ಹಾಗೂ ನಿಮ್ಮ ಮೈಂಡೇ ಬ್ಲಾಕ್ ಆಗಿದೆ. ಏನು ನಿರ್ಧಾರ ತಗೋಬೇಕು, ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ನೀವೇನಾದ್ರು ಕಿಚನಲ್ಲಿ ಅಡುಗೆ ಮಾಡ್ತಿದ್ರೆ ಅದ್ರ ಕಡೆ ಮಾತ್ರ ಗಮನ ಕೊಡಿ. ಪಾಯಿಂಟ್ ನಂಬರ್ 1, ನಿಮ್ಮ ಆಲೋಚನೆ ಬೇರೆ ಕಡೆ ಇದ್ಕೊಂಡು ನೀವು ಮಾಡ್ತಿರೋ ಕೆಲಸದ ಬಗ್ಗೆ ಗಮನ ಕೊಡದೆ ಅಲ್ಲಿ ಏನು ನೀವು ಯೋಚನೆ ಮಾಡ್ತಿದ್ದೀರಾ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಖಂಡಿತ ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಖಂಡಿತ ಆ ಚಿಂತೆನ ಸ್ವಲ್ಪ ಪಕ್ಕಕ್ಕಿಡಿ, ಆ ಚಿಂತೆನ ದೇವರಿಗೆ ಒಪ್ಪಿಸಿ, ಆ ಭಾವನ ಭಗವಂತನಿಗೆ ಒಪ್ಪಿಸಿ. ಭಗವಂತ ಅದನ್ನ ಸ್ವೀಕಾರ ಮಾಡಿದಾಗಿದೆ. ನಿಮ್ಮ ನೆಗೆಟಿವಿಟೀಸ್ನ ಆಲ್ರೆಡಿ ಅರ್ಧ ಕ್ಲೆನ್ಸ್ ಮಾಡಾಗಿದೆ. ಪಾಯಿಂಟ್ ನಂಬರ್ 1, ನಿಮ್ಮ ಗುರುಗಳ ರಕ್ಷಣೆ ನಿಮಗಿದೆ. ನಿಮ್ಮ ಗುರುಗಳ ಸನ್ನಿಧಾನಕ್ಕೆ ನೀವು ಹೋಗ್ತಿದ್ದೀರಾ. ನೀವು ನಂಬಿರೋ, ನೀವು ಆರಾಧಿಸೋ ದೇವರಿಂದ ನಿಮಗೆ ಒಂದು ರಕ್ಷಣೆ ಇದೆ 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 ಅದರಿಂದ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಟ್ ಮಾಡ್ಕೋತಿದ್ದೀರಾ. ಆತರವಾಗಿ ನೀವೇನು ನಿರ್ಧಾರ ತಗೋತಿದ್ದೀರಾ, ಖಂಡಿತ ನಿರ್ಧಾರ ತಗೋಬೇಡಿ. ಕೆಲವರು ಇಲ್ಲಿ ತುಂಬ ಮಾನಸಿಕವಾಗಿ ತುಂಬ ಕುಗ್ತಿದ್ದೀರಾ. ನಾನು ಏನು ಮಾಡಬೇಕು, ನಾನು ಇರಬೇಕಾ ಇರಬಾರ್ದಾ ಅಂತ ನೀವು ಏನು ಹೇಳ್ತಿದ್ದೀರಾ. ನೋ, ಈ ಒಂದು ವೀಕಲ್ಲಿ ನಿಮ್ಗೆ ಏನಾಗೋ ಟೈಮಿಂಗ್ ಬಂದಿದೆ. ನಗಿ, ಸಂತೋಷವಾಗಿರಿ. ಈ ಒಂದು ವೀಕಲ್ಲಿ ನಿಮ್ಮ ಚಿಂತೆಗಳಿಗೆ, ಈ ಒಂದು ವೀಕಲ್ಲಿ ನಿಮ್ಮ ಏನೇ ಚಿಂತೆ ಇರಲಿ ಅದು ನೀವು ನಂಬಿರೋ ದೈವಶಕ್ತಿಯಿಂದ ನಿವಾರಣೆ ಆಗ್ತಿದೆ. ಪಾಯಿಂಟ್ ನಂಬರ್ 2, ನಿಮ್ಮ ಲೈಫಿಗೆ ಹೊಸ ಗುರು ಕೂಡ ಬರ್ತಿದ್ದಾರೆ. ನಿಮಗೆ ಯಾವುದು ಸರಿ ತಪ್ಪುಗಳನ್ನು ತಿಳಿಸ್ಲಿಕ್ಕೆ ಬರ್ತಿದ್ದಾರೆ. ಪಾಯಿಂಟ್ ನಂಬರ್ 1, ಎಸ್, ಆ ಗುರುಗಳಿಂದ ನಿಮಗೆ ಗುರುದ್ರಾಕ್ಷಿ ಆಗಿರಬಹುದು, ಅವ್ರು ಜಪಿಸುವಂತಹ ಮಾಲೆಗಳನ್ನ ನಿಮಗೆ ಕೊಡ್ತಿರಬಹುದು. ಅದರಿಂದ ನಿಮ್ಮ ಲಕ್ ಒಂದು ರೀತಿ ಚೇಂಜಸ್ ಆಗ್ತಿದೆ. ಎಸ್, ನಿಮ್ಮ ಲಕ್ಕನ್ನ ಯಾರು ಕೂಡ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಅನ್ಕೊಂಡಿರೋದನ್ನ ನೀವು ಸಿದ್ಧಿಪಡಿಸ್ಕೊಳ್ಳೋ ಟೈಮಿಂಗ್ ಬಂದಿದೆ. ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಯಾರಾದ್ರೂ ನಿಮಗೆ ಸಹಾಯನ ಕೇಳಿದ್ರೆ, ಅವ್ರಿಗೆ ಹಸಿವು ಆಗಿ ನಿಮ್ಮಿಂದ ಏನಾದ್ರೂ ತಿನ್ಲಿಕ್ಕೆ ಕೇಳಿದ್ರೆ ಖಂಡಿತ ನಿಮ್ಮಿಂದ ಆ ವ್ಯಕ್ತಿ ಹೊಟ್ಟೆ ತುಂಬಲಿ ಆ್ಯಂಡ್ ಆ ವ್ಯಕ್ತಿಗೆ ನಿಮ್ಮಿಂದ ಅವರ ಹಸಿವು ನೀಗಲಿ ಆ್ಯಂಡ್ ಆ ವ್ಯಕ್ತಿಗೆ ನೀವು ಸಹಾಯ ಮಾಡೋದ್ರಿಂದ ಬಹಳಷ್ಟು ನಿಮಗೆ ಒಂದು ನಿಮ್ಮ ಮೈಂಡ್ ಸೆಟ್ ಏನಿದೆ, ನಿಮ್ಮ ಒಂದು ಏನು ನೆಗೆಟಿವಿಟಿ ಆಗಿದೆ ಅದು ಕೂಡ ನಿವಾರಣೆ ಆಗ್ತಿದೆ ಈ ಒಂದು ವೀಕಲ್ಲಿ. ಎಸ್, ಚಂದ್ರ ಬಂದಿದ್ದಾರೆ ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ಮೆಡಿಟೇಷನ್ ಮಾಡಿ, ನಿಮ್ಮ ಬಗ್ಗೆ ಸ್ವಲ್ಪ ಗಮನ ಕೊಡಿ, ನಿಮ್ಮ ಬಗ್ಗೆ ಆಲೋಚಿಸಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಎಸ್, ಈ ಒಂದು ಶಿವರಾತ್ರಿ ಆದ್ಮೇಲಿಂದ ನಿಮ್ಮ ಬದುಕಲ್ಲಿ ಪಾರ್ವತಿ ಪರಮೇಶ್ವರ ಒಂದು ಹೊಸ ಬದುಕನ್ನು ನಿಮಗೆ ಕೊಡ್ತಿದ್ದಾರೆ, ಒಂದು ಹೊಸ ಬೆಳಕನ್ನು ನಿಮಗೆ ಕೊಡ್ತಿದ್ದಾರೆ. ಎಸ್, ನೀವು ಕೂಡ ಕ್ಲೆನ್ಸ್ ಆಗ್ತಿದ್ದೀರಾ. ಈ ಒಂದು ವೀಕಲ್ಲಿ ಏನು ನೆಗೆಟಿವಿಟಿ ಆಗಿದೆ ಅದರಿಂದ ಈಚೆ ಬರ್ತಿದ್ದೀರಾ. ಎಲ್ಲಾದರೂ ಕ್ಷೇತ್ರ ದರ್ಶನ ಮಾಡಿದ್ಮೇಲೆ ಅಲ್ಲಿ ಒಳ್ಳೆ ಸ್ನಾನನೋ ನದಿ ಸ್ನಾನನೋ ನೀವು ಮಾಡೋದ್ರಿಂದ ಖಂಡಿತ ಆ ಕ್ಷೇತ್ರ ದರ್ಶನ ಮಾಡೋದ್ರಿಂದ ಬಹಳಷ್ಟು ಬದಲಾವಣೆ ಇದೆ. ಮಂಜುನಾಥರ ಆಶೀರ್ವಾದ ಹೆಚ್ಚಾಗಿದೆ. ಚಿಂತೆ ಇದೆ, ಆ ಚಿಂತೆಯಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಆಫೀಸ್ ವಿಚಾರವಾಗಿ ನಿಮ್ಮ ಬಾಸ್ ಕಡೆಯಿಂದ ನಿಮ್ಗೆ ಏನು ಕಿರಿಕಿರಿ ಆಗ್ತಿದೆ, ಈ ಒಂದು ವೀಕಲ್ಲಿ ನಿಮಗೆ ಆ ಒಂದು ಕಿರಿಕಿರಿಯಿಂದ ನಿವಾರಣೆ ಆಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಬಹಳಷ್ಟು ಚೇಂಜಸ್ನ ನೋಡ್ತಿದ್ದೀರಾ.
ಆ್ಯಂಡ್ ನಿಮ್ಮ ಮೈಂಡಲ್ಲಿರೋ ಥಿಂಗ್ಸ್ನ, ನಿಮ್ಮ ಮೈಂಡಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ ಅದನ್ನು ತೆಗೆದುಬಿಡಿ. ತುಂಬ ಲೆಕ್ಕಾಚಾರ ಓಡಿಸ್ತಿದ್ದೀರಾ, ಅದಕ್ಕೆ ಹೆಚ್ಚಾಗಿ ಟ್ಯಾಬ್ಲೆಟ್ಸ್ ಕೂಡ ಅಷ್ಟೇ ತಗೋತಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ಅವಾಯ್ಡ್ ಮಾಡಿ. ನಿಮ್ಮ ಶತ್ರುಗಳು ನಿಮ್ಗೇನು ನೋವು ಮಾಡಿದ್ದಾರೆ ಅದು ವಾಪಸ್ ಅವ್ರಿಗೆ ಹೋಗುತ್ತೆ. ಕರ್ಮ ಯಾರನ್ನೂ ಬಿಡೋದಿಲ್ಲ. ಸೊ ನಿಮ್ಗೇನು ನೋವಾಗಿದೆ ಅದರಿಂದ ನೀವು ಈಚೆ ಬರಬೇಕಿದೆ, ಬರ್ತಿದ್ದೀರಾ ಕೂಡ. ಬ್ಯಾಲೆನ್ಸಿಂಗ್ ಇದೆ. ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ಕೂಡ ಟ್ಯಾಟೋ ಹಾಕಿಸ್ಕೊತಿದ್ದೀರಾ. ನೀವು ಇಷ್ಟಪಟ್ಟಿರೋ ಪರ್ಸನ್ಗೋಸ್ಕರ ತುಂಬ ಟೈಮ್ ಕೊಡ್ತಿದ್ದೀರಾ, ಪೇಷನ್ಸಿಂದ ಇದ್ದೀರಾ. ಹಾಗೂ ಮನಸ್ಸಿಗೆ ಇಷ್ಟ ಆಗೋ ಸ್ಥಳ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರ್ತಿರೋದು ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಇದೆ. ಹಾಗೂ ನಿಮ್ಮ ತಂದೆಯ ಆಶೀರ್ವಾದ ಹೆಚ್ಚಾಗಿ ಇದೆ. ಆ್ಯಂಡ್ ಯಾರನ್ನ ನೀವು ಮಿಸ್ ಮಾಡ್ಕೋತಿದ್ದೀರಾ, ಅವರು ಈ ಒಂದು ಭೂಮಿನ ತ್ಯಜಿಸಿ ಹೋಗಿದ್ದಾರೆ. ಖಂಡಿತ ಆ ವ್ಯಕ್ತಿ ಬಗ್ಗೆ ನೀವು ತುಂಬ ವರಿ ಮಾಡ್ತಿದ್ದೀರಾ, ಅಲೋನ್ ಫೀಲ್ ಮಾಡ್ತಿದ್ದೀರಾ. ಎಸ್, ಆ ಅಲೋನ್ನೆಸ್ಸಿಂದ ನೀವು ಈಚೆ ಬರಲಿಕ್ಕೆ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅದಕ್ಕೆ ನೀವು ಹೆಚ್ಚಿನ ಪ್ರಿಪರೇಷನ್ ಕೂಡ ಮಾಡ್ಕೋತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಹಾಗೂ ಹೆಚ್ಚು ಭಗವಂತನ ಮೊರೆ ಹೋಗ್ತಿದ್ದೀರಾ. ಪಾಯಿಂಟ್ ನಂಬರ್ 1, ತುಂಬಾ ಪ್ರೊಟೆಕ್ಷನ್ ನಿಮಗೆ ಇದೆ. ನಿಮ್ಮನ್ನ ಯಾರು ಸುಲಭವಾಗಿ ಟಚ್ ಮಾಡ್ಲಿಕ್ಕಾಗೋದಿಲ್ಲ. ಏನು ನೆಗೆಟಿವಿಟಿ ಆಗಿದೆ ಅಂತ ನಿಮಗೆ ಹೆಚ್ಚು ನೀವು ಥಿಂಕ್ ಮಾಡ್ತಿದ್ದೀರಾ ಅಥವಾ ನೀವು ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೀರಾ, ಅದರಿಂದ ಈಚೆ ಬನ್ನಿ. ಖಂಡಿತ ಅದು ಕೂಡ ಕ್ಲೆನ್ಸ್ ಆಗ್ತಿದೆ. ಆ್ಯಂಡ್ ಎಜುಕೇಷನ್ ಬಗ್ಗೆ ಸ್ವಲ್ಪ ಒಳ್ಳೆ ನಿರ್ಧಾರನ ತಗೊಳ್ತಿದ್ದೀರಾ. ಆ್ಯಂಡ್ ಯಾರೆಲ್ಲ ಎಜುಕೇಷನ್ನ ಡ್ರಾಪ್ ಮಾಡಿದ್ದೀರಾ ಮತ್ತೆ ನಿಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡ್ತಿದ್ದೀರಾ. ಆ್ಯಂಡ್ ಏಂಜಲ್ಸ್ ನಂಬರ್ಸ್ನ ನೀವು ಹೆಚ್ಚು ಜಾಸ್ತಿ ವಾಚ್ ಮಾಡ್ತಿದ್ದೀರಾ ಸ್ಟೂಡೆಂಟ್ಸ್. ಆ್ಯಂಡ್ 111 ಆ್ಯಂಡ್ 444 ಆ್ಯಂಡ್ 1212 ಟೈಮಿಂಗ್ಸ್ನ ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಖಂಡಿತ ನಿಮಗೆ ಒಳ್ಳೆ ಮೆಸೇಜಸ್ ಈ ಒಂದು ವೀಕಲ್ಲಿ ಸಿಗ್ತಿದೆ. ಆ್ಯಂಡ್ ನಿಮ್ಮ ಎಜುಕೇಷನ್ ವಿಚಾರವಾಗಿ ಒಳ್ಳೆ ಕಾಲೇಜ್ ಅಡ್ಮಿಷನ್ ಕೂಡ ಆಗ್ತಿದ್ದೀರಾ. ಆ್ಯಂಡ್ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಕೂಡ ನಿಮಗೆ ಸಿಗ್ತಿದೆ. ಹೊಸ ಪ್ರೀತಿ ಬರ್ತಿದೆ, ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ನೀವು ಇಷ್ಟಪಟ್ಟಿರೋ ಪರ್ಸನ್ಗೋಸ್ಕರ ನೀವೇನು ಒಳ್ಳೆ ಕೆಲಸನ ಮಾಡ್ತಿದ್ದೀರಾ, ಅವ್ರ ಲೈಫಿಗೆ ಏನು ಸರ್ಪ್ರೈಸ್ ಕೊಡಬೇಕು ಅಂತ ಈ ಒಂದು ವೀಕಲ್ಲಿ ವೇಟ್ ಮಾಡ್ತಿದ್ದೀರಾ. ಖಂಡಿತ ತುಂಬಾ ಚೇಂಜಸ್ ಇದೆ, ತುಂಬಾ ಪ್ರೊಟೆಕ್ಷನ್ ಇದೆ. ಆ್ಯಂಡ್ ನೀವು ನಂಬಿರೋ ದೈವ ಶಕ್ತಿಗಳು, ನೀವು ಸಾಕಿರೋ ಪ್ರಾಣಿಗಳಿಂದ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ಹಾಗೆ ನಿಮಗೇನು ಸತ್ಯ ತಿಳಿತಿದೆ ಅದನ್ನು ಹೆಚ್ಚು ಅದನ್ನು ಗಾಸಿಪ್ ಮಾಡಬೇಡಿ. ಅದನ್ನು ಹೆಚ್ಚು ನೀವು ಗಾಸಿಪ್ ಮಾಡಬೇಡಿ. ನಿಮ್ಮ ಮನಸ್ಸಲ್ಲಿ ಅದನ್ನು ಬಚ್ಚಿಡಿ. ಮುಂದೊಂದು ದಿನ ಅದು ನಿಮಗೆ ಒಂದು ರೀತಿ ಅದಕ್ಕೆ ಒಳ್ಳೆ ದಾರಿ ನಿಮಗೆ ಸಿಗಬಹುದು. ಏನು ನಿಮ್ಮ ವಿಚಾರ ಹಾಗೂ ನಿಮಗೆ ಸಿಗ್ತಾ ಇರೋ ಸೂಚನೆಗಳು, ನಿಮ್ಮ ಕನಸಲ್ಲಿ ಸೂಚನೆಗಳು ಏನು ಸಿಗ್ತಿದೆ ಅಥವಾ ನಿಮ್ಮ ಮೆಡಿಟೇಷನಲ್ಲಿ ಏನು ಸೂಚನೆಗಳು ಸಿಗ್ತಿದೆ ಅದನ್ನು ಹೆಚ್ಚು ನೀವು ಹೇಳ್ಕೊಳ್ತಿದ್ದೀರಾ. ಅದನ್ನು ಹೇಳ್ಕೊಳ್ಬೇಡಿ. ನಿಮ್ಮ ಹತ್ರ ಇರೋ ಶಕ್ತಿ, ನಿಮಗೆ ಸಿಗ್ತಾ ಇರೋ ಸೂಚನೆ ಬಗ್ಗೆ ನೀವು ಆಳವಾಗಿ ಗಮನಿಸಿದ್ರೆ ಅದಕ್ಕೆ ಉತ್ತರ ನಿಮ್ಮಂದನೇ ಇದೆ. ಹಾಗೂ ಅದರಿಂದ ನೀವೇ ಕ್ಲೆನ್ಸ್ ಕೂಡ ಆಗ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್. ಭೂಮಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ಕೆಲಸಕ್ಕೆ ಒಂದು ವೀಕಲ್ಲಿ ಕೈ ಹಾಕ್ತಿದ್ದೀರಾ ಅದರಲ್ಲಿ ಹೆಚ್ಚಿನ ಲಾಭನ ನೀವು ನೋಡ್ತಿದ್ದೀರಾ. ನಿಮ್ಮ ಭೂಮಿಯಲ್ಲಿ ಈ ಒಂದು ವೀಕಲ್ಲಿ ನೀವು ಸ್ವಂತ ಮನೇನ ಕಟ್ಟಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನೀವೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದನ್ನು ಕೂಡ ಪ್ರಾರಂಭ ಮಾಡ್ತಿದ್ದೀರಾ. ಆ್ಯಂಡ್ ಈ ಒಂದು ವೀಕ್ ನಿಮಗೆ ತುಂಬಾ ಲಕ್ಕಿ ವೀಕ್ ಅಂತ ಹೇಳ್ಬೋದು. ಈ ಒಂದು ನೆಗೆಟಿವಿಟಿಯಿಂದ ಈಚೆ ಬರ್ತಿದ್ದೀರಾ. ನಿಮ್ಮ ಶತ್ರುಗಳ ವಿರುದ್ಧ ಜಯನ ಗೆಲ್ತಿದ್ದೀರಾ. ಹಾಗೂ ನೀವು ಅಂದ್ಕೊಂಡಿರೋ ಕೆಲಸ ಕೂಡ ಕೈ ಹಾಕ್ತಿದ್ದೀರಾ. ಮನಸ್ಸಿಗೆ ಒಂದಿಷ್ಟು ಶಾಂತಿ, ನೆಮ್ಮದಿ ಕೂಡ ಸಿಗ್ತಿದೆ. ಯಾವ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬಾರ್ದು, ಆ ಒಂದು ಸಂಬಂಧ ಬೇಡ ಅಂತ ನೀವು ದೂರ ಇಟ್ಟಿದ್ದೀರಾ, ಆ ವ್ಯಕ್ತಿ ಹಾಗೂ ಆ ಸಂಬಂಧ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದೆ. ಎಸ್, ಅದನ್ನು ಹೇಗೆ ನೀವು ತಗೊಳ್ತೀರಾ, ಅದನ್ನು ಹೇಗೆ ನೀವು ಬಿಡ್ತೀರಾ ನಿಮಗೆ ಬಿಟ್ಟದ್ದು. ಆ ನಿರ್ಧಾರ ನೀವೇ ತಗೊಳ್ಳಿ. ಎಸ್, ಕೆಲವೊಂದು ವಿಚಾರಕ್ಕೆ ನೋ ಅಂತಾನೆ ಹೇಳಿ, ಕೆಲವೊಂದು ವಿಚಾರಕ್ಕೆ ನಿಮಗೆ ಎಸ್ ಅಂತ ಇದೆ. ಯಾವ್ದು ನೀವು ನಿರ್ಧಾರ ತಗೋತಿದ್ದೀರಾ ಅದಕ್ಕೆ ಒಂದು ಕ್ಲಾರಿಟಿ ಇರಲಿ, ಅದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಆ್ಯಂಡ್ ನಿಮಗೆ ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊತಿದ್ದೀರಾ ಈ ಒಂದು ವೀಕಲ್ಲಿ. ಆ್ಯಂಡ್ ಈ ಒಂದು ವೀಕಲ್ಲಿ ಹೊಸ ಪರಿಚಯ ಕೂಡ ಆಗ್ತಿದೆ, ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷನ ಕೊಡ್ತಿದೆ. ಪಾಯಿಂಟ್ ನಂಬರ್ 1,
ಹಾಗೂ ಇಲ್ಲಿ ಹೆಚ್ಚು ಬಂಡಿಕಾಳಿಕೇಶ್ವರಿಯ ಆಶೀರ್ವಾದ ಹೆಚ್ಚಾಗಿದೆ. ಈ ಒಂದು ವೀಕಲ್ಲಿ ಆ ಒಂದು ಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ. ಆ ತಾಯಿಯ ಆಶೀರ್ವಾದ ನಿಮಗೆಲ್ಲ ಸಿಕ್ಲಿ, ನನಗೂ ಕೂಡ ಸಿಕ್ಲಿ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2 ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ನಿಮಗಾಗಿ ಒಂದು ವಾರದ ರೀಡಿಂಗ್. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನಿಮಗಾಗಿ ನೋಡೋಣ. ಎಸ್, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಒಂದು ರೀಡಿಂಗ್ನ ನೋಡಿ. ಎಸ್, ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಪೈಲ್ ನಂಬರ್ 2ಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹ ಇದೆ. ಹಾಗೂ ಈ ಒಂದು ವೀಕಲ್ಲಿ ಬಹಳಷ್ಟು ಒಳ್ಳೆ ಮೆಸೇಜಸ್ ನಿಮಗೆ ಸಿಗ್ತಿದೆ. ಬಹಳಷ್ಟು ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ತಿದೆ. ಹಾಗೂ ನೀವೇನ್ ಕೆಲಸನ ಮಾಡ್ತಿದ್ದೀರಾ ಅದರಲ್ಲೇ ಹೆಚ್ಚಿನ ಒಂದು ಒಳ್ಳೆ ಹೆಸರನ್ನ ಗಳಿಸ್ತಿದ್ದೀರಾ. ಹಾಗೂ ನಿಮಗೆ ಪ್ರಮೋಷನ್ ಕೂಡ ಆಗ್ತಿದೆ. ಪೈಲ್ ನಂಬರ್ 2 ಅಂಡ್ ನಿಮ್ಮ ಫ್ರೆಂಡ್ಶಿಪ್ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಏನು ಸತ್ಯ ನೀವು ತಿಳ್ಕೊಳ್ಬೇಕಾಗಿದೆ, ಅಥವಾ ನಿಮ್ಗೆ ಏನಾದ್ರು ಮನಸ್ಸಿಗೆ ನೋವಾಗಿ ಮಾತು ಬಿಟ್ಟಿದ್ರೆ ನಿಮ್ಮ ಫ್ರೆಂಡ್ಸ್ ಇಂದ, ಆ ವ್ಯಕ್ತಿಗಳು ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪೈಲ್ ನಂಬರ್ 2 ಲೆಟ್ಸ್ ಮೆಸೇಜಸ್ ಸಿಗ್ತದೆ ನೋಡೋಣ. ಹಾಗೂ ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಳೋ ಟೈಮಿಂಗ್ ಬಂದಿದೆ. ಇನ್ನಷ್ಟು ದೊಡ್ಡ ಕನಸುಗಳನ್ನ ಕಾಣಿ. ಹಾಗೂ ಯಾವ ಕನಸಿಗೆ ನಿಮ್ಮ ಕೆಲಸದಲ್ಲಿ ಬ್ಲಾಕೇಜಸ್ ಆಗಿದೆ, ಕೆಲಸದ ವಾತಾವರಣದಲ್ಲಿ ತುಂಬಾನೇ ಪ್ರೆಷರ್ ಆಗ್ತಿದ್ದಾರೆ, ಪ್ರಮೋಷನ್ ಸಿಗ್ತಿಲ್ಲ, ಹಾಗೂ ನಿಮ್ಮ ಒಂದು ಮಾಡ್ತಿರೋ ನಿಮ್ಮ ಜವಾಬ್ದಾರಿಗೆ ಏನೋ ಒಂದು ರೀತಿ ಬ್ಲಾಕೇಜಸ್ ಆಗ್ತಿದೆ. ಎಷ್ಟೇ ಶ್ರಮ ವಹಿಸಿದ್ರೆ, ಎಷ್ಟೇ ಕಷ್ಟಪಟ್ಟು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಾನೆ ಇದೆ, ಇನ್ಕ್ರೀಸ್ ಮಾಡೋಕ್ಕಾಗ್ತಿಲ್ಲ, ಒಳ್ಳೆ ಪ್ರಾಪರ್ಟಿನ ಬೈ ಮಾಡೋಕ್ಕಾಗ್ತಿಲ್ಲ, ಮನಸ್ಸಿಗೆ ಯಾಕೋ ಒಂದು ರೀತಿ ಅಸಮಾಧಾನ ಇದೆ, ಎಲ್ಲ ಗೊಂದಲ ತೆಗೂ, ಎಲ್ಲ ಒಂದು ನಿಮ್ಮ ಮನಸ್ಸಲ್ಲಿರೋ ಆ ಪೇನಿಗೂ ಒಂದು ರಿಲೀಸ್ ಸಿಗ್ತಿದೆ. ನಿಮ್ಮ ಕೀನ ಓಪನ್ ಮಾಡ್ಕೊಳ್ಳೋ ಟೈಮಿಂಗ್ ಕೂಡ ಬಂದಿದೆ. ಒಳ್ಳೆ ಆಪರ್ಚುನಿಟಿ ಸಿಗ್ತಿದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಈ ಒಂದು ವೀಕಲ್ಲಿ ಹೊಸದೊಂದು ಡೋರ್ ಓಪನ್ ಆಗ್ತಿದೆ. ಏನ್ ಲಾಕ್ ಆಗಿತ್ತು ಆ ಲಾಕ್ ಕೂಡ ಓಪನ್ ಆಗ್ತಿದೆ ಈ ಒಂದು ವೀಕಲ್ಲಿ, ನಿಮ್ಮ ಬದುಕಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ. ಹಾಗೂ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜೀಸ್ ತುಂಬಾ ಚೆನ್ನಾಗಿದೆ ಈ ಒಂದು ವೀಕಲ್ಲಿ. ನಿಮ್ಮ ಲೈಫಿಗೆ ಹೊಸ ಮೆಂಬರ್ ಕೂಡ ಆಡ್ ಆಗ್ತಿದ್ದಾರೆ. ಪ್ರೆಗ್ನೆನ್ಸಿ ವಿಚಾರವಾಗಿ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಎಸ್, ತುಂಬಾ ಸುಧಾರಣೆನ ನೀವು ನೋಡ್ತಿದ್ದೀರಾ. ಅಂಡ್ ನಿಮ್ಗೆ ಯಾರು ಪ್ರಪೋಸ್ ಕೂಡ ಈ ಒಂದು ವೀಕಲ್ಲಿ ಮಾಡ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಚೇಂಜಸ್ನ ತರ್ತಿದ್ದಾರೆ. ಇವ್ರು ನಿಮ್ಮ ಸೋಲ್ಮೇಟ್ ಕೂಡ ಆಗಿದ್ದಾರೆ. ಇನ್ನೊಂದು ವಿಚಾರವಾಗಿ ನಿಮ್ಮ ಪ್ರೀತಿಯಲ್ಲಿ ನೀವೇನು ದೂರ ಮಾಡಿದ್ದೀರಾ ನಿಮ್ಮ ವ್ಯಕ್ತಿನ, ಒಳ್ಳೆ ರೈಟ್ ಡಿಸಿಷನ್ಸ್ನ ನೀವು ತಗೊಂಡಿದ್ದೀರಾ. ಆ ವ್ಯಕ್ತಿಯಿಂದ ನಿಮಗೆ ಏನ್ ಸಮಸ್ಯೆಗಳಾಗ್ತಿದೆ ಅನ್ನೋದು ನಿಮ್ಗೆ ತಿಳಿದಿದೆ. ಆ ವ್ಯಕ್ತಿಯ ಇನ್ನೊಂದು ಮುಖವಾಡ ಕೂಡ ನಿಮ್ಗೆ ಗೊತ್ತಾಗ್ತಿದೆ. ಹಾಗೂ ಆ ವ್ಯಕ್ತಿಯ ಇನ್ನೊಂದು ಗುಣಲಕ್ಷಣಗಳು ನಿಮ್ಗೆ ಅರ್ಥ ಆಗ್ತಿದೆ. ಇಂಥ ವ್ಯಕ್ತಿನ ನಾನು ಇಷ್ಟಪಟ್ಟನ ಅನ್ನೋ ಒಂದು ಬೇಸರ, ನೋವು ನಿಮ್ಗೆ ಇದೆ. ಈ ಒಂದು ವ್ಯಕ್ತಿನ ನೀವು ದೂರ ಮಾಡಿಕೊಂಡಿದ್ದು ನಿಮ್ಮ ಬದುಕಲ್ಲಿ ಬಹಳಷ್ಟು ಒಳ್ಳೇದಾಗಿದೆ. ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಏನೇ ಅಡೆತಡೆಗಳಿರ್ಲಿ, ಏನೇ ಕೆಟ್ಟ ದೃಷ್ಟಿಗಳಿರ್ಲಿ, ಹಾಗೂ ಏನೇ ಒಂದು ಪ್ರಾಬ್ಲಮ್ಸ್ ಇರ್ಲಿ, ಅದನ್ನ ನೀವು ಒಂದು ಕ್ಷಣದಲ್ಲಿ ಸಾರ್ಟ್ ಔಟ್ ಮಾಡ್ಕೊಳ್ಳೋ ಟೈಮಿಂಗ್ ಕೂಡ ಬಂದಿದೆ. ಪೈಲ್ ನಂಬರ್ 2. ಲೆಟ್ಸ್ ಸಿ ಯೋಗಿನಿಸಿಂದ ಕಾರ್ಡ್ಸ್ನ ಏನ್ ಮೆಸೇಜಸ್ ನಿಮಗೆ ಸಿಗುತ್ತೆ ನೋಡೋಣ. ಯಾವುದೋ ಒಂದು ಸ್ಥಳಕ್ಕೂ ಕೂಡ ನೀವು ಒಂದು ವೇಕಲ್ಲಿ ಭೇಟಿ ನೀಡ್ತಿದ್ದೀರಾ. ಆ ಸ್ಥಳದ ವಾತಾವರಣ ಯಾಕೋ ನಿಮ್ಮ ಮನಸ್ಸಿಗೆ ಒಂದು ರೀತಿ ಕಸಿ ಬಿಸಿ ಆಗ್ತಿದೆ, ಒಂದು ರೀತಿ ಚಿಂತೆ ಆಗ್ತಿದೆ. ನಾನು ಯಾಕೆ ಇಲ್ಲಿ ಬಂದೆ, ನನ್ನ ಮನಸ್ಸು ಯಾಕೋ ಒಂದು ರೀತಿ ಏನೇನು ಮೈಂಡಲ್ಲಿ ಓಡ್ತಿದೆ, ಅಸಮಾಧಾನ ಆಗ್ತಿದೆಯಲ್ಲ ಅನ್ನೋ ಒಂದು ಫೀಲಿಂಗ್ ಇದೆ. ನಿಮ್ಗೆ ಎಲ್ಲಿ ಟ್ರಾವೆಲ್ ಮಾಡಬೇಕು ಅನ್ಸುತ್ತೆ ಅಲ್ಲಿ ಮಾತ್ರ ಹೋಗಿ ಒಂದು ವೀಕಲ್ಲಿ. ಪೈಲ್ ನಂಬರ್ 2 ಮುಂದಾಗ್ತಿರೋ ಒಳ್ಳೇದಾಗಿರ್ಲಿ,
ಆ ಒಂದು ಮೆಸೇಜಸ್ ನಿಮ್ಗೆ ಒಂದ್ ರೀತಿ ಏನಾದ್ರೂ ಭಯ ಮೂಡಿಸೋದಾಗಿರ್ಲಿ, ಖಂಡಿತ ಅದರಿಂದ ನಿಮ್ಗೆ ಒಂದು ಸೂಚನೆ ತಾಯಿಯಿಂದ ಸಿಗ್ತಿದೆ, ತಾಯಿ ಲಕ್ಷ್ಮೀ ದೇವಿಯಿಂದ ಸಿಗ್ತಿದೆ. ಹಾಗೂ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೂಡ ನಿಮ್ಗೆ ಸಿಗ್ತಿದೆ. ಹಾಗೂ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ್ಲೂ ದೇವರ ಸನ್ನಿಧಾನ ಗರ್ಭಗುಡಿ ಒಳಗಡೆ ಹೋಗೋ ಮುಂಚೆ ಏನು ದ್ವಾರಪಾಲಕರು ಇರ್ತಾರೆ, ಆ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಆ ದ್ವಾರಪಾಲಕರಿಂದ ಏನೋ ಒಂದು ಕಲ್ಲು ಶಿಲೆ ಏನು ಕೆತ್ತನೆ ಮಾಡಿದ್ದಾರೆ, ಆ ಶಿಲೆಯಲ್ಲಿ ಏನೋ ಒಂದು ಮೆಸೇಜಸ್ ನಮ್ಗೆ ಈ ಒಂದು ವೀಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ ಅಲ್ಲಿ ಹೆಚ್ಚಾಗಿ ಕೇಳ್ತಿರಬಹುದು. ಅದನ್ನ ನೀವು ಕೂಡ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಿರಬಹುದು. ಫೈಲ್ ನಂಬರ್ 2 ನಾ ಆಗ್ಲೇ ಇದ್ದಾಗೆ ನಿಮ್ಗೆ ಸಿಹಿ ಸುದ್ದಿ ಕೂಡ ಸಿಗ್ತಿದೆ. ಹಾಗೂ ಶಿವ ಪರಮಾತ್ಮನಿಂದ ನಿಮ್ಗೆ ಈ ಒಂದು ವೀಕಲ್ಲಿ ನೀವು ಪ್ರೆಗ್ನೆಂಟ್ ಆಗ್ತಿದ್ದೀರಾ, ಅದು ನಿಮ್ಗೆ ತುಂಬಾನೇ ಸಂತೋಷ ಇದೆ. ನಿಮ್ಮ ಬದುಕಿಗೆ ಹೊಸ ಮೆಂಬರ್ ಬರ್ತಿದ್ದಾರೆ. ಹಾಗೂ ತಾಯಿ ಚಾಮುಂಡೇಶ್ವರಿ, ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದ ಹೆಚ್ಚಾಗಿದೆ. ರಾಜರಾಜೇಶ್ವರಿ ತಾಯಿಯ ದರ್ಶನ ಕೂಡ ನೀವು ಈ ಒಂದು ವೀಕಲ್ ಮಾಡ್ತಿದ್ದೀರಾ. ಹಾಗೂ ಆ ಒಂದು ಸನ್ನಿಧಾನನ ಹಾಗೆ ಹೇಳಿದಾಗೆ ದ್ವಾರಪಾಲಕರಿಂದ ಆ ಒಂದು ಕಲ್ಲು ಕೆತ್ತನೆ ಆಗಿರೋದ್ರಿಂದ ಏನೋ ಆ ಒಂದು ಮೆಸೇಜಸ್, ಆ ಒಂದು ತಾಯಿಯ ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದ ನಿಮ್ಗೆ ಸಿಗ್ತಿದೆ. ಆ ಒಂದು ಸನ್ನಿಧಾನದಲ್ಲಿ ನಿಮ್ಗೆ ಏನು ರಕ್ಷಣೆಯಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ತಾಯ್ತಾನ ಕಟ್ಟಿಸ್ಕೋತಿದ್ದೀರಾ, ಅಥವಾ ನೀವು ಇದ್ರ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೂ ನಿಮ್ಗೆ ನಂಬಿಕೆ ತಾಯಿ ಬರೆಸ್ತಿದ್ದಾರೆ. ಹಾಗೂ ನೀವೇನಾದ್ರೂ ಅರಿಕೆನ ಮಾಡಿದ್ರೆ ರಾಜರಾಜೇಶ್ವರಿ ತಾಯಿಗೆ ಖಂಡಿತ ಆ ಒಂದು ಅರಿಕೆ ಕೂಡ ನೀವು ಆ ಒಂದು ಅಮ್ಮನಿಗೆ ಸಲ್ಲಿಸ್ಲಿಕ್ಕೆ ಕೂಡ ಹೋಗ್ತಿರಬಹುದು. ಎಸ್, ನಿಮ್ಮ ತಲೆಯಲ್ಲಿ ಏನೋ ಒಂದು ಪ್ರಶ್ನೆ ಓಡ್ತಿರಬಹುದು. ಈ ಒಂದು ರೀಡಿಂಗ್ ನೋಡ್ತಿರ್ಬೇಕಿದ್ರೆ ಖಂಡಿತ ನಿಮ್ಮ ಪ್ರಶ್ನೆಗೆ ಈ ಒಂದು ವೀಕಲ್ಲಿ ಉತ್ತರ ಸಿಗ್ತದೆ. ಏನಾದ್ರೂ ನಿಮ್ ಬಗ್ಗೆ ಮಾತಾಡ್ಲಿ, ಯಾರಾದ್ರೂ ನಿಮ್ಗೆ ಹರ್ಟ್ ಮಾಡ್ಲಿ, ಯಾರಾದ್ರೂ ನೆಗೆಟಿವಿಟಿ ಮಾಡ್ಲಿ, ನಿಮ್ ನಂಬಿರೋ ದೈವ ಶಕ್ತಿ ಈ ಒಂದು ವೀಕಲ್ಲಿ ಹೆಚ್ಚಾಗಿ ಇಲ್ಲಿ ನನಗೆ ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದ ಫೈಲ್ ನಂಬರ್ 2ಗೆ ಸಂಪೂರ್ಣವಾಗಿದೆ. ನೀವು ಆ ದೇವರನ್ನ ನಂಬಿ ಅಥವಾ ಆ ದೇವರ ಸನ್ನಿಧಾನಕ್ಕೆ ನೀವು ಹೋಗ್ತಿರಬಹುದು, ಟ್ರಾವೆಲ್ ಮಾಡ್ತಿರಬಹುದು, ಅಥವಾ ಸಡನ್ ಆಗಿ ನೀವು ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ತಿರಬಹುದು. ಏನೋ ಒಂದು ನಿಮ್ಗೆ ಪಾಸಿಟಿವ್ ಸಿಗ್ತಿದೆ, ನಿಮ್ಮ ಮನೆಗೆ ರಕ್ಷಣೆ ಸಿಗ್ತಿದೆ, ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಅದೃಷ್ಟನ ನೀವು ಹಾಗೂ ಆ ತಾಯಿ ನಿಮ್ಗೆ ಕೊಡ್ತಿದ್ದಾರೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಸಂತೋಷನ ನೋಡ್ತಿದ್ದೀರಾ. ಹಾಗೂ ಭೂವರ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಬದುಕಲ್ಲಿ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಸಿಗ್ತಿದೆ. ಯಾರೇ ಏನೇ ಮಾತಾಡ್ಲಿ ಅದ್ರ ಬಗ್ಗೆ ಗಮನ ಕೊಡಬೇಡಿ. ನಿಮ್ಮ ಕೆಲಸದ ಸರೌಂಡಿಂಗ್, ನಿಮ್ಮ ಕುಟುಂಬದ ಸರೌಂಡಿಂಗ್, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಯಾವ್ದಕ್ಕೂ ಗಮನ ಕೊಡಬೇಡಿ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ನೀವು ಮಾಡ್ಕೊಂಡು ಹೋಗಿ. ಅದಾಗದೆ ಎಲ್ಲವೂ ಸರಿಯಾಗಿ ಹೋಗ್ತಿದೆ. ಯಾವುದು ಬೇಡ, ಯಾವುದು ನಿಮ್ಗೆ ಕ್ಲೀನ್ ಮಾಡ್ಕೋಬೇಕು ಅನ್ನಿಸ್ತದೆ ಆ ವ್ಯಕ್ತಿಗಳಿಂದ ಕ್ಲೀನ್ ಅಪ್ ಮಾಡಿಬಿಡಿ. ಆ ವ್ಯಕ್ತಿಗಳಿಂದ ಏನ್ ನಿಮ್ಗೆ ನೋವಾಗ್ತಾನೆ ಇದೆ, ಆ ವ್ಯಕ್ತಿಗಳು ನಿಮ್ ಲೈಫಿಗೆ ಬೇಡ, ಅಥವಾ ಆ ವ್ಯಕ್ತಿಗಳ ಮಾತುಗಳು ಬೇಡ, ಅದನ್ನ ಕಸ ಗುಡಿಸಿ ಬಿಸಾಕ್ತಿವಲ್ಲ ಆ ರೀತಿಯಾಗಿ ಆ ಡಸ್ಟ್ ಅನ್ನ ಬಿಸಾಕ್ಬಿಡಿ. ಫೈಲ್ ನಂಬರ್ 2. ಎಸ್, ಹೃದಯಕ್ಕೆ ಹತ್ರವಾಗುವ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಕುಟುಂಬಕ್ಕೆ ಹತ್ರ ಆಗುವ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಮಕ್ಕಳ ಜೀವನದಲ್ಲಿ ವಧುವರನ ಹುಡುಕ್ತಾನೆ ಇದ್ದೀರಾ, ಪ್ರಾರ್ಥನೆ ಮಾಡಿದೀರಾ. ಖಂಡಿತ ಈ ಒಂದು ವೀಕಲ್ಲಿ ಆ ಪ್ರಾರ್ಥನೆ ಈಡೇರ್ತಿದೆ. ಆರ್ಕೆ ಕೂಡ ನೀವು ತೀರಿಸ್ತಿದ್ದೀರಾ. ಫೈಲ್ ನಂಬರ್ 2. ಫೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಫೈಲ್ ನಂಬರ್ 2 ಕೂಡ ನೀವು ವಾಚ್ ಮಾಡ್ತಿರ್ಬೋದು. ಎಸ್, ನಿಮ್ಗೂ ಕೂಡ ಯಾವುದು ನಿಮ್ಗೆ ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಎಸ್, ಹಾಗೂ ನೀವೆಲ್ಲಿ ಈ ಒಂದು ವೀಕಲ್ಲಿ ಬೇರೆ ಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದೀರಾ, ಆ ಸ್ಥಳದ ಒಂದು ಸುತ್ತಮುತ್ತ ಇರೋ ಎನರ್ಜೀಸ್ನ ನೀವು ಕ್ಯಾಚ್ ಅಪ್ ಮಾಡ್ತಿದ್ದೀರಾ. ಜೊತೆಗೆ ನೀವೆಲ್ಲಿ ನೀರು ಹರಿಯೋ ಸ್ಥಳದಲ್ಲಿ ವಿಸಿಟ್ ಮಾಡ್ತಿದ್ದೀರಾ, ಹಾಗೆ ಆ ಸ್ಥಳದಲ್ಲಿ ಸ್ವಲ್ಪ ನಿಮ್ಗೆ ಇನ್ನಷ್ಟು ಏನಾದ್ರೂ ಸತ್ಯ ಕೂಡ ಗೊತ್ತಾಗಬಹುದು. ಆ ಒಂದು ವಾಟರ್ನ ನೀವು ಮುಟ್ಟಾದ್ಮೇಲಿಂದ, ಅಥವಾ ನಿಮ್ಮ ಥಿಂಗ್ಸ್ ಅನ್ನ ಅಲ್ಲಿ ಕಳ್ಕೊಳ್ಬಹುದು. ಎಸ್, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಅಂಡ್ ನೀರು ಹರಿಯೋ ಸ್ಥಳದಲ್ಲಿ ನಿಮ್ಮ ಬಗ್ಗೆ ನೀವು ಗಮನ ಕೊಡಬೇಕಿದೆ. ಎಸ್, ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಬೇಡಿಕೆಗಳಿಗೆ, ನಿಮ್ಮ ಅರ್ಕೆಗಳಿಗೆ, ನಿಮ್ಮ ಮನಸ್ಸಲ್ಲಿರೋ ಏನೇ ಈ ಒಂದು ಕ್ಷಣ ನೀವೇನೇ
ಯೋಚನೆ ಮಾಡ್ತಿದ್ರೆ ಈ ಒಂದು ಪೈಲ್ ಚಾಯ್ಸ್ ಮಾಡಿದ್ದೀರಾ, ಪೈಲ್ ನಂಬರ್ 2 ಯಾರು ಈ ಒಂದು ಪೈಲ್ನ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಬೇಡಿಕೆ ಆಸೆಗಳಿದೆ ಅದು ಈ ಒಂದು ವೀಕಲ್ಲಿ ಈಡೇರೋ ಟೈಮಿಂಗ್ ಕೂಡ ಬಂದಿದೆ. ಸೊ ಪೂರಿ ಜಗನ್ನಾಥರ ಅನುಗ್ರಹ ಇದೆ, ಹಾಗೂ ನೀವು ನಂಬಿರೋ ಗುರುಗಳ ಆಶೀರ್ವಾದ ಕೂಡ ಇದೆ. ನವಿಲಿನ ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಕೃಷ್ಣ ಪರಮಾತ್ಮನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ. ತುಂಬಾನೇ ರಕ್ಷಣೆ ನಿಮ್ಮ ಸರೌಂಡಿಂಗ್, ನಿಮ್ಮ ಮನೆಯ ಸರೌಂಡಿಂಗ್ ಇದೆ. ನೀವಿರೋ ಸ್ಥಳ ಕೂಡ ಚೇಂಜ್ ಮಾಡ್ತಿದ್ದೀರಾ, ಹಾಗೂ ನೀವಿರೋ ಸ್ಥಳದಲ್ಲೂ ಕೂಡ ಸ್ವಲ್ಪ ನಿಮಗೆ ದೃಷ್ಟಿ ಹೆಚ್ಚಾಗ್ತಿರಬಹುದು, ಹಾಗೂ ನಿಮಗೆ ನೀವು ಇರೋ ಸ್ಥಳ ಕೂಡ ಹೆಚ್ಚು ನಿಮಗೆ ಸಮಾಧಾನ ಇಲ್ಲದೆ ಇರಬಹುದು, ಹೆಚ್ಚು ಸ್ಟ್ರಗಲ್ ಮಾಡ್ತಿದ್ದೀರಾ. ಆ ಸ್ಥಳ ಕೂಡ ನೀವು, ಆ ಮನೇನ ಕೂಡ ನೀವು ಚೇಂಜಸ್ ಮಾಡ್ತಿರಬಹುದು. ಹಾಗೆ ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಕೂಡ ಏನಾದರೂ ಬೇಡದಿರೋ ವಸ್ತುಗಳನ್ನ ಥ್ರೋ ಔಟ್ ಮಾಡ್ತಿರಬಹುದು, ಏನೋ ಒಂದು ಕ್ಲೀನಪ್ ಮಾಡ್ತಿದ್ದೀರಾ. ಆ ಒಂದು ಡಸ್ಟಸ್ನ ನೀವು ಈಚೆ ಆಗದ ಮೇಲಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಸಮಾಧಾನ ಕೂಡ ಸಿಗ್ತಿದೆ. ಆ್ಯಂಡ್ ನಿಮ್ಮ ಮನೆಯ ಕೂಡ ಧೂಪದಿಂದ ಹೆಚ್ಚು ಕ್ಲೆನ್ಸ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 2 ಎಸ್. ನೀವು ಯಾರಿಗೆ ಒಳ್ಳೆಯದನ್ನ ಬಯಸಿ ಒಳ್ಳೆಯದನ್ನ ಮಾಡಿ ಸಹಾಯನ ಮಾಡಿ ಆ ವ್ಯಕ್ತಿಗೆ ಒಳ್ಳೆ ದಾರಿನ ತೋರಿಸಿದ್ದೀರಾ, ಆ ವ್ಯಕ್ತಿಯ ದೃಷ್ಟಿ ನಿಮ್ಮ ಮೇಲೆ ಬೇರೆ ರೀತಿಯಾಗಿದೆ. ಅದನ್ನ ನಾನಿಲ್ಲಿ ಹೇಗೆ ವ್ಯಕ್ತಪಡಿಸೋದು ಗೊತ್ತಾಗ್ತಿಲ್ಲ. ಬಟ್ ಆ ವ್ಯಕ್ತಿ ನಿಮ್ಮ ಮೇಲೆ ಇಟ್ಟಿರೋ ಕೆಟ್ಟ ದೃಷ್ಟಿ ನಿಮ್ಮ ಲೈಫ್ನ ಸ್ಪಾಯಿಲ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಅದು ಅವರಿಂದ ಸಾಧ್ಯ ಇಲ್ಲ. ಆ ಒಂದು ದೃಷ್ಟಿ ಏನಿಟ್ಟಿದ್ದಾರೆ ಅದನ್ನ ಕೃಷ್ಣ ಪರಮಾತ್ಮ ನೋಡ್ಕೊಂತಿದ್ದಾರೆ. ಅದಕ್ಕೆ ನಿಮಗೆ ಏನು ಸತ್ಯ ತಿಳಿಬೇಕಿದೆ, ಯಾರಿಂದ ನೀವು ದೂರ ಇರಬೇಕಿದೆ ಆ್ಯಂಡ್ ಯಾರಿಂದ ನಿಮಗೆ ಸಹಾಯ ಸಿಗಬೇಕಿದೆ ಅದನ್ನ ಕೃಷ್ಣ ಪರಮಾತ್ಮ ಈ ಒಂದು ವೀಕಲ್ಲಿ ನಿಮಗೆ ತಿಳಿಸ್ತಿದ್ದಾರೆ. ಹಾಗೂ ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಹಿರಿಯರಿಂದ ನಿಮಗೆ, ನಿಮ್ಮ ಪೂರ್ವಜರಿಂದ ಬಹಳಷ್ಟು ಸತ್ಯ ಕೂಡ ಸಿಗ್ತಿದೆ. ಹಾಗೂ ನಿಮ್ಮ ಹಿರಿಯರಿಂದ ಬಹಳಷ್ಟು ಅವ್ರ ಮನಸ್ಸಲ್ಲಿ ಬಚ್ಚಿಟ್ಟಿರೋ ಮೆಸೇಜಸ್ನ ನಿಮಗೆ ಅವರು ಹೇಳ್ತಿದ್ದಾರೆ. ಆ ಮೆಸೇಜಸ್ ನಿಮಗೆ ತುಂಬಾನೇ ಮನಸ್ಸಿಗೆ ಚಿಂತೆನ ಮೂಡಿಸಬಹುದು, ಹಾಗೂ ಆಶ್ಚರ್ಯನ ಮೂಡಿಸಬಹುದು, ಹಾಗೂ ಸಂತೋಷನ ಕೂಡ ಮೂಡಿಸಬಹುದು. ಪೈಲ್ ನಂಬರ್ 2 ಆ್ಯಂಡ್ ನಿಮ್ಮ ಹತ್ರ ಇರೋ ಥಿಂಗ್ಸ್ ಅಥವಾ ನಿಮ್ಮ ಡ್ರೆಸ್ ಆಗಿರಬಹುದು ಅಥವಾ ನಿಮ್ಮ ವಸ್ತು ಆಗಿರಬಹುದು, ಏನಾದರೂ ಇಂಪಾರ್ಟೆಂಟ್ ಆಗಿರಬಹುದು, ಅದು ಎಲ್ಲೋ ಒಂದು ರೀತಿ ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲೇ ಅದು ಎಲ್ಲಾದರೂ ಬೆಂಕಿಗೆ ಬೀಳೋ ಅಂತ ಸಾಧ್ಯತೆ ಕೂಡ ಇರಬಹುದು. ಅದು ಬೆಂಕಿಗೆ ಬಿದ್ದು ನಿಮ್ಮ ಒಂದು ರಕ್ಷಣೆ ಏನಿದೆ, ನಿಮ್ಮ ಒಂದು ಕೈಯಲ್ಲಿ ಧರಿಸಿರೋ ತಾಯ್ತ ಆಗಿರಬಹುದು ಅಥವಾ ಸಮಥಿಂಗ್ ಕ್ರಿಸ್ಟಲ್ ಆಗಿರಬಹುದು, ರಿಂಗ್ ಆಗಿರಬಹುದು, ಏನಾದರೂ ಆಗಿರಬಹುದು, ಅದು ಬೆಂಕಿಗೆ ಬೀಳೋ ಸಾಧ್ಯತೆ ಇದೆ. ನಿಮ್ಮ ವಸ್ತುಗಳ ಬಗ್ಗೆನೂ ಕೂಡ ಗಮನ ಕೊಡಿ. ಪೈಲ್ ನಂಬರ್ 2 ಎಸ್. ಈ ಒಂದು ವೀಕಲ್ಲಿ ಶಾರದಾಂಬೆಯ ಆಶೀರ್ವಾದ ಇದೆ. ನಿಮ್ಮ ಮಕ್ಕಳಿಗೆ ಶಾರದಾಂಬೆಯ ಆಶೀರ್ವಾದ ಇದೆ, ಹಾಗೂ ಆ ಒಂದು ಕ್ಷೇತ್ರ ದರ್ಶನ ಕೂಡ ಈ ಒಂದು ವೀಕಲ್ಲಿ ನೀವು ಮಾಡ್ತಿದ್ದೀರಾ. ಪೈಲ್ ನಂಬರ್ 2 ಎಸ್. ಖಂಡಿತ ಇನ್ನೊಂದ್ಸತಿ ಈ ಒಂದು ವೀಕಲ್ಲಿ ನೀವೇನು ಡಿಸಿಷನ್ಸ್ನ ತಗೋತಿದ್ದೀರಾ ನಿಮ್ಮ ಬದುಕಲ್ಲಿ, ನಿಮ್ಮ ಒಂದು ಮ್ಯಾರೇಜ್ ವಿಚಾರವಾಗಿ ಹಾಗೂ ನೀವು ಇಷ್ಟಪಟ್ಟಿರೋ ವ್ಯಕ್ತಿಯ ವಿಚಾರವಾಗಿ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಹೆಚ್ಚು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ, ಹಾಗೂ ಆ ದೃಷ್ಟಿನ ನಿವಾರಣೆ ಮಾಡಿಕೆ ಕೃಷ್ಣ ಪರಮಾತ್ಮ ನಿಮ್ಮ ಬದುಕಲ್ಲಿ ಹೊಸ ವ್ಯಕ್ತಿನ ಕೂಡ ಕಳಿಸ್ತಿದ್ದಾರೆ. ಆದರೆ ನೀವು ಈ ಒಂದು ವೀಕಲ್ಲಿ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗಿದೆ. ನಿಮ್ಮ ಒಂದು ಬದುಕಿಗೆ ಏನಾದರೂ ಒಂದು ಹೌ ಟು ಸೇ ದಿಸ್, ಏನಾದರೂ ಒಂದು ಕೆಟ್ಟದ್ದನ್ನ ನಿಮ್ಮ ಲೈಫಿಗೆ, ಒಂದು ನಿಮ್ಮ ಹೆಸರಿಗೆ ಏನಾದರೂ ಕೆಟ್ಟದ್ದು ಆಗಬೇಕು ಅನ್ನೋ ರೀತಿಯಾದ ಕೆಟ್ಟ ಆಲೋಚನೆ ಕೆಲವು ವ್ಯಕ್ತಿಗಳಿಗಿದೆ. ಆ್ಯಂಡ್ ಆ ಒಂದು ವಿಚಾರವಾಗಿ ನೀವು ಸ್ವಲ್ಪ ಗಮನ ಕೊಡಬೇಕಾಗಿದೆ. ಪೈಲ್ ನಂಬರ್ 2 ಹೆಚ್ಚು ವಿವರವಾಗಿ ಹೇಳಲಿಕ್ಕೆ ನನಗಿಲ್ಲಿ ಸಾಧ್ಯ ಆಗ್ತಿಲ್ಲ. ಎಸ್. ಎಸ್. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯರಿದ್ದಾರೆ ಅಥವಾ ಯಾರ ಮೇಲೆ ನಿಮಗೆ ಅನುಮಾನಗಳಿದೆ,
ಆ ವ್ಯಕ್ತಿಯಿಂದ ನನ್ನ ಲೈಫಲ್ಲಿ ಈ ರೀತಿ ಅಡೆತಡೆಗಳಾಗ್ತಿದೆ, ಕೆಲಸಗಳಾಗ್ತಿಲ್ಲ, ಹೆಚ್ಚು ದೃಷ್ಟಿ ಬಿದ್ದಿದೆ. ಅಂಡ್ ಅವ್ರು ಏನ್ ನಿಮ್ಗೆ ಶಾಪ ಹಾಕಿದ್ದಾರೆ ಅದರಿಂದ ನಿಮ್ಗೆ ಈ ಒಂದು ವೀಕಲ್ಲಿ ಕ್ಲೆನ್ಸ್ ಆಗ್ತಿದೆ. ಅವ್ರು ಏನೇ ಶಾಪ ಹಾಕಿರ್ಲಿ, ಅವ್ರು ಏನೇ ನಿಮ್ಗೆ ನೆಗೆಟಿವಿಟಿ ಮಾಡಿರ್ಲಿ, ಓಲ್ಡ್ ಏಜ್ ಮ್ಯಾನ್ ಇದ್ದಾರೆ ಅವರು. ಆ ವ್ಯಕ್ತಿಯಿಂದ ನಿಮಗೆ ತುಂಬಾನೇ ಸಮಸ್ಯೆಗಳು ಕೂಡ ಆಗ್ತಿದೆ. ಆ ಸಮಸ್ಯೆಯಿಂದ ನೀವು ನಿವಾರಣೆ ಕೂಡ ಮಾಡ್ಕೊಳ್ಳೋ ಟೈಮಿಂಗ್ ಕೂಡ ಈ ಒಂದು ವೀಕಲ್ಲಿ ಸಿಗ್ತಿದೆ ನಿಮಗೆ. ಪಾಯಿಂಟ್ ನಂಬರ್ 2. ಹಾಗೂ ಆ ವ್ಯಕ್ತಿಗಳು ನಿಮ್ಗೆ ಏನ್ ಅಡೆತಡೆ ಮಾಡ್ತಿದ್ದಾರೆ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ, ನಿಮ್ಮ ಮಕ್ಕಳ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನ್ ಅಡೆತಡೆಗಳಾಗ್ತಿದೆ, ಆ ವ್ಯಕ್ತಿ ನಿಮ್ಗೆ ಯಾವ ಕೆಲಸನೂ ಆಗ್ಬಾರ್ದು, ನಿಮ್ಗೆ ಅಭಿವೃದ್ಧಿ ಆಗ್ಬಾರ್ದು, ಹಾಗೂ ನಿಮ್ಗೆ ನಿಮ್ಮ ಸ್ಥಳದಲ್ಲಿ ಹೆಚ್ಚಿನ ಸ್ವಲ್ಪ ಸಮಸ್ಯೆಗಳಾಗಬೇಕು, ಹಾಗೂ ನಿಮ್ಗೆ ಹೆಚ್ಚಿನ ಅವಮಾನಗಳಾಗಬೇಕು, ಹಾಗೂ ನಿಮ್ಮ ಒಂದು ಮಾನ ಪ್ರಾಣಕ್ಕೆ ಸ್ವಲ್ಪ ತೊಂದರೆಗಳಾಗಬೇಕು ಅನ್ನೋ ಒಂದು ಆಲೋಚನೆ ಆ ವ್ಯಕ್ತಿದಾಗಿದೆ. ಆ ವ್ಯಕ್ತಿ ನಿಮಗೆ ಏನು ಆ ರೀತಿಯಾದ ನೆಗೆಟಿವಿಟಿ ಮಾಡಿದ್ದಾರೆ ಅದರಿಂದ ನಿಮಗೆ ರಕ್ಷಣೆ ಸಿಗ್ತಿದೆ. ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಇದೆ. ಭೂಮಿಗೆ ಸಂಬಂಧಪಟ್ಟ ಯಾವ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಾ ಅಥವಾ ಸ್ವಂತ ಉದ್ಯೋಗನ ನೀವು ನಿಮ್ಮ ಭೂಮಿಯಿಂದ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ಹೆಚ್ಚಿನ ಲಾಭನ ನೋಡ್ತಿದ್ದೀರಾ. ಹಾಗೂ ಭೂಮಿ ತಾಯಿಯ ಆಶೀರ್ವಾದ ಹೆಚ್ಚಾಗಿದೆ. ಒಂದು ಥ್ಯಾಂಕ್ಸ್ನ ಭೂಮಿ ತಾಯಿಗೆ ಅರ್ಪಣೆ ಮಾಡಿ. ಹಾಗೂ ಈ ಒಂದು ವೀಕಲ್ಲಿ ನಿಮಗೆ ಲಕ್ಷ್ಮೀ ದೇವಿ ವಾಹನವಾದ ಗೂಬೆನ ನೀವು ವಾಚ್ ಮಾಡ್ತಿದ್ದೀರಾ. ಎಸ್, ಈ ಒಂದು ಶಿವರಾತ್ರಿ ಆದ್ಮೇಲಿಂದ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಹಾಗೆ ಶಾಸ್ತ್ರದ ವಿಚಾರವಾಗಿ ಕೂಡ ನೀವು ಹೆಚ್ಚಿನ ವಿಚಾರನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಜಾತಕನ ಕೂಡ ಪರಿಶೀಲನೆ ಮಾಡಿ ಹಾಗೂ ನಿಮ್ಗೆ ಏನು ಸತ್ಯತೆ ತಿಳ್ಕೊಳ್ತಿದ್ದೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ಏನು ಚಿಂತೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮನಸ್ಸಿಗೆ ತುಂಬಾ ಯಾವುದೋ ವಿಚಾರ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ, ಆ ನಿರ್ಧಾರ ನೀವು ತಗೊಳ್ತಾ ಇರೋದು ಹಾಗೂ ನೀವೇನು ಯೋಚನೆ ಮಾಡ್ತಿದ್ದೀರಾ ಅದು ಇನ್ನಷ್ಟು ನಿಮ್ಗೆ ಈ ಒಂದು ವೀಕಲ್ಲಿ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಹಾಗೆ ಹೆಚ್ಚು ಓಂಕಾರ ಟ್ಯೂನ್ಸ್ ಅನ್ನ ಕೇಳಿ, ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ಹಾಗೂ ನಿಮ್ಮನ್ನ ಯಾರು ಸೋಲಿಸ್ಬೇಕು, ನಿಮ್ಗೆ ಅವಮಾನ ಆಗ್ಬೇಕು ಅಂತ ಎಷ್ಟು ಕೆಟ್ಟದಾಗಿ ಆಲೋಚನೆ ಮಾಡಿ ನಿಮ್ಗೆ ನೆಗೆಟಿವಿಟಿ ಮಾಡಿದ್ದಾರೆ, ಖಂಡಿತ ಅದರಿಂದ ನಿಮ್ಗೆ ನಿವಾರಣೆ ಆಗ್ತಿದೆ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 2. ಎಸ್, ಯಾವ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವೀಕ್ ಆದ್ಮೇಲಿಂದ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸಮ್ ಟೈಮಿಂಗ್ಸ್ ಕೂಡ ಅವ್ರಿಗೆ ಬೇಕಾಗಿದೆ. ಅವರ ಒಂದು ಬದುಕಲ್ಲಿ, ಅವರ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಬ್ಯಾಲೆನ್ಸ್ ಸಿಗ್ತಿಲ್ಲ, ಮನಸ್ಸಿಗೆ ನೋವು ಆಗಿರಬಹುದು. ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮಗೆ ಟೈಮ್ ಕೊಟ್ಟಿಲ್ಲ, ಬ್ಲಾಕ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಏನೋ ಒಂದು ಬಲವಾದ ಕಾರಣದಿಂದ ಅಥವಾ ಆ ಒಂದು ಮೆಸೇಜಸ್ನ ನಿಮಗೆ ತಲುಪಿಸಕ್ಕಾಗದೆ ಅವರು ಮೌನವಾಗಿರಬಹುದು. ಬರೀ ಒಂದು ವೀಕ್ ಆದ್ಮೇಲಿಂದ, ಅಮಾವಾಸ್ಯೆ ಆದ್ಮೇಲಿಂದ ನಿಮ್ಮ ಲೈಫಿಗೆ ಅವರು ವಾಪಸ್ ಬರ್ತಿದ್ದಾರೆ ಹಾಗೂ ನಿಮ್ಮ ಹತ್ರ ಹೆಚ್ಚು ಮಾತಾಡ್ತಿದ್ದಾರೆ. ಹಾಗೂ ನಿಮ್ಮ ಹತ್ರ ಏನೋ ಒಂದು ಕ್ಲಾರಿಟಿ ಕೂಡ ಬೇಕಾಗಿದೆ ಹಾಗೂ ನಿಮ್ಗೆ ಏನೋ ಒಂದು ಸತ್ಯ ಕೂಡ ಹೇಳೋದಿದೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ಯಾರು ನಿಮ್ಗೆ ಬ್ಲಾಕ್ ಮಾಡಿದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವುದು ನಿಮ್ಗೆ ಪೆಂಡಿಂಗ್ ಇತ್ತು ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ಅಂಡ್ ಬಿಗ್ ಅಮೌಂಟ್ ಕೂಡ ನಿಮ್ ಕೈಗೆ ಸೇರ್ತಿದೆ. ಈ ಒಂದು ವೀಕಲ್ಲಿ ಒಂದು ಚಾಲೆಂಜ್ ಕೂಡ ಇದೆ. ಆ ಚಾಲೆಂಜ್ ಅಲ್ಲಿ ನೀವು ಹೇಗೆ ಗೆಲುವಿನ ಸಿದ್ಧಿಪಡಿಸ್ಕೋತೀರಾ ಅನ್ನೋದನ್ನ ಭಗವಂತ ಪರೀಕ್ಷೆ ಮಾಡ್ತಿರಬಹುದು. ಹಾಗೂ ಮೆಡಿಟೇಷನ್ ಮಾಡಿ ಹಾಗೂ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಫಸ್ಟ್ ಚಕ್ರ ಹಾಗೂ 7th ಚಕ್ರ ಬ್ಲಾಕ್ ಇದೆ. ಕೆಲವರಿಗೆ ತುಂಬಾ ತಲೆನೋವು ಬರ್ತಿದೆ ಹಾಗೂ ನೀವು ತಿಂದಿರೋ ಆಹಾರ, ಸೇವಿಸ್ತಾ ಇರೋ ಆಹಾರ ಜೀರ್ಣತೆ ಆಗ್ತಿಲ್ಲ, ತುಂಬಾ ಪ್ರಾಬ್ಲಮ್ಸ್ ನ ನೋಡ್ತಿದ್ರೆ ಅದನ್ನ ನಿಮ್ಗೆ ರಿಲೀಸ್ ಆಗ್ತಿದೆ. ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಚಕ್ರ ಮೆಡಿಟೇಷನ್ ಮಾಡಿ. ಫೈಲ್ ನಂಬರ್ 2. ಹಾಗೂ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ನೀವು ಹೆಚ್ಚು ಏನ್ ಡೀಪ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ಯಾರೋ ನಿಮ್ಗೆ ನಿಮ್ಮ ಜಾತಕನ ನೋಡಿ ಏನಾದ್ರೂ ನಿಮ್ಗೆ ಭಯ ಆಗೋ ರೀತಿ ಹೇಳಿರಬಹುದು ಅಥವಾ ನೀವೇನು ತಗೊಂಡಿದ್ದೀರಾ ಮನಸ್ಸಿಗೆ ಅದರಿಂದ ನೀವು ನಿಧಾನವಾಗಿ ಈಚೆ ಬನ್ನಿ. ಖಂಡಿತ ಯಾವ ಕೆಲಸ ಯಾವ ರೀತಿ ಯಾವ ಟೈಮಲ್ಲಿ ಆಗಬೇಕೋ ಆ ಟೈಮಲ್ಲಿ ಆ ಕೆಲಸಗಳು ಆಗ್ತಿದೆ. ಫೈಲ್ ನಂಬರ್ 2. ಹೆಚ್ಚು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಚಿಂತೆ ಮಾಡಿದ್ರೆ ನಿಮ್ಮ ಆರೋಗ್ಯನೇ ಕೆಡೋದು. ಎಸ್, ನಿಮ್ಮ ಬಗ್ಗೆ ನೀವು ಗಮನ ಕೊಡಿ. ಫೈಲ್ ನಂಬರ್
2. Yes. ನಿಮ್ಮ ಪ್ರೀತಿಗೆ ಥರ್ಡ್ ಪಾರ್ಟೀಸ್ ಇಂದ ಏನ್ ತೊಂದರೆಗಳಾಗ್ತದೆ, ಆ ಥರ್ಡ್ ಪಾರ್ಟೀಸ್ ನಿಮ್ಮ ಪ್ರೀತಿನ ಡಿಸ್ಟ್ರಾಕ್ಷನ್ಸ್ ಮಾಡ್ತಿದ್ದಾರೆ, ಆಗ ಆ ವ್ಯಕ್ತಿಯಿಂದ ನಿಮ್ಗೆ ನೆಗೆಟಿವಿಟಿ ಆಗಿದೆ, ನಿಮ್ಮ ದಾಂಪತ್ಯ ಜೀವನಕ್ಕೆ ನೆಗೆಟಿವಿಟಿ ಏನಾಗಿದೆ ಅದರಿಂದ ಏಂಜಲ್ಸ್ ನಿಮ್ಗೆ ನಾವು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ವೀಕಲ್ಲಿ ವಿಶೇಷವಾಗಿ ಯಾವುದಾದ್ರೂ ವಿಶೇಷವಾದ ಹಣ್ಣನ್ನ, ಫ್ರೂಟ್ಸ್ ಅಥವಾ ಹಣ್ಣು, ವೆಜಿಟೇಬಲ್ಸ್ನ ನೀವು ವಾಚ್ ಮಾಡ್ತಿರಬಹುದು. ಅದು ಕೂಡ ನಿಮ್ಗೊಂದು ರೀತಿ ಆಶ್ಚರ್ಯ ಅನ್ನಿಸ್ಬಹುದು. ಹಾಗೂ ಈ ಒಂದು ವೀಕಲ್ಲಿ ನಿಮಗೆ ಪ್ರಪೋಸ್ ಕೂಡ ಮಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ನಿಮ್ಮನ್ನ ತುಂಬ ಬಚ್ಚಿ ಅವ್ರ ಹಿಂದೆ ನಿಮ್ಮ ಕಣ್ಣ ಕಾಣದೆ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹಾಗೂ ಓಕೆ, ನಿಮ್ಮ ಕಣ್ಣು ಕಾಣದೆ ಕೆಲವು ವ್ಯಕ್ತಿಗಳು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ನಿಮ್ಮ ಮುಂದೆ ಬಂದು ವ್ಯಕ್ತಪಡಿಸ್ಲಿಕ್ಕೆ ಆಗ್ತಿಲ್ಲ ಅವರ ಪ್ರೀತಿನ. ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ನಿಮ್ಮ ಬದುಕಿಗೆ ಒಂದು ಗುರುವಾಗಿ ಹಾಗೂ ನಿಮ್ಮ ಸೋಲ್ಮೇಟ್ ಆಗಿ ನಿಮ್ಮ ಎಲ್ಲ ಒಂದು ಕಷ್ಟ ಸುಖಗಳಲ್ಲೂ ನಿಮ್ಮ ಜೊತೆಗಿದ್ದಾರೆ. ಹಾಗೂ ವಿದ್ಯಾರ್ಥಿಗಳಿಗೆ ಆ್ಯಂಡ್ ಯಾರು ಇಲ್ಲಿ ಲಾ ಓದ್ತಿದ್ದೀರಾ, ನಿಮ್ಮ ಎಜುಕೇಷನ್ ವಿಚಾರವಾಗಿ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಕೂಡ ಎಲ್ಲರಲ್ಲೂ ಬದಲಾವಣೆನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 2. ಏಂಜಲ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಿದೆ ಫೈಲ್ ನಂಬರ್ 2ಗೆ ನೋಡೋಣ. ಎಸ್, ನೀವು ಕೇಳಿರೋ ಪ್ರಶ್ನೆಗಳಿಗೆ ಹಾಗೂ ನಿಮ್ಗೆ ಈ ಒಂದು ವೀಕಲ್ಲಿ ನೀವು ಅನ್ಕೊಂಡಿರೋ ಕೆಲಸಗಳಿಗೆ ಹೆಚ್ಚಿನ ಶಕ್ತಿನ, ನಿಮ್ಗೆ ಧೈರ್ಯನ ಏಂಜಲ್ಸ್ ಕೊಡ್ತಿದ್ದಾರೆ. ಎಸ್ ಅಂತ ಇದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಬೈ. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಮಸ್ತೆ.